ಹಾಯ್ ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ. ಸೊ ಗೈಸ್, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟಿ ಇ ಟಿಗೆ ಬೇಕಾದಂತಹ ಕೆಲವೊಂದಿಷ್ಟು ಮುಖ್ಯವಾದಂತಹ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕ್ಲಾಸು ಅದರ ಒಂದು ಮುಂದುವರೆದ ಭಾಗ ಆಗಿರ್ತದೆ. ಓಕೆನಾ? ಸೊ ಮಾಡಿದಂಥ ಕ್ಲಾಸು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಕೂಡ ಮುಂದೆ ಯಾವ ಕ್ವಶನ್ಸ್ ಅನ್ನ ತೊಗೊಳ್ತಾ ಹೋಗ್ತೀನಿ, ಅದರಲ್ಲಿ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಕ್ಲಾಸನ್ನು ಕಂಪ್ಲೀಟ್ ಆಗಿ ನೋಡಿ, ಸಪೋರ್ಟ್ ಮಾಡ್ರಿ. ಅದ್ರ ಜೊತೆಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡ್ರಿ. ಏನೋ ಡೌಟ್ ಇದ್ರೆ ಕಮೆಂಟ್ ಕೂಡ ಮಾಡ್ರಿ. ಓಕೆನಾ? ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಶೇರ್ ಮಾಡ್ರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಇ ಟಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ಎಕ್ಸಾಮ್ ಅಲ್ಲಿ ಒಂದು ಬರಬಹುದಾದಂತಹ ಒಂದು ಗೆಸ್. ಓಕೆ, ಸೊ ಕ್ವಶನ್ಸ್ ಬಂದ್ರೆ ನಿಮಗೂ ಕೂಡ ಏನೋ ಸ್ಕೋರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಸೊ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆನಾ? ಸೊ ಮುಂದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಅದ್ರ ಜೊತೆಗೆ ಕ್ವಶನ್ ಬಂದ್ಬಿಟ್ಟು, ಸೊ ವಾಟ್ ಈಸ್ ದಿ ಮೋಸ್ಟ್ ರಿಯಾಕ್ಟಿವ್ ನಾನ್ ಮೆಟಲ್? ಇವಾಗ ನಾನ್ ಮೆಟಲ್ ಅಂತಂದ್ರೆ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ ಅಂದ್ರೆ, ಒಂದೇ ನಿಮಿಷ ಪೆನ್ ಚೇಂಜ್ ಮಾಡ್ಕೊತೀನಿ. ಕನ್ನಡದಲ್ಲಿ ನಾವು ಅಲೋಹಗಳು ಅಂತ ಕರಿತೀವಿ. ಯಾವ ಅಂತಂದ್ರೆ ಅಲೋಹಗಳು ಅಂತ ಕರಿತಾ ಹೋಗ್ತೀವಿ. ಇಟ್ ಮೀನ್ಸ್ ನಾನ್ ಮೆಟಲ್ ಅಂತ ಕರಿತೀವಿ. ಆದರೆ ನಾನ್ ಮೆಟಲ್ ಅಲ್ಲಿ ಅಲೋಹಗಳಲ್ಲಿ ಅತಿ ಒಂದು ಕ್ರಿಯಾಕಾರತ್ವವನ್ನು ಹೊಂದಿದಂಥದ್ದು, ಅತಿ ತೀವ್ರತೆಯನ್ನು ಹೊಂದಿರತಕ್ಕಂಥದ್ದು ಅಂದ್ರೆ ಯಾವುದು ಹೈಲಿ ರಿಯಾಕ್ಟಿವ್ ಅಂತ ಹೇಳ್ತೀವಿ. ಓಕೆ, ವಿಚ್ ಆಫ್ ದ ಮೆಟಲ್ ನಾನ್ ಮೆಟಲ್ ಇಸ್ ಹೈಲಿ ರಿಯಾಕ್ಟಿವ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಅದರಲ್ಲಿ ಹೈ ರಿಯಾಕ್ಟಿವ್ ಆಗಿರ್ತಕ್ಕಂತಹ ಯಾವುದು ನಾನ್ ಮೆಟಲ್ ಯಾವುದು ನೋಡ್ತಾ ಹೋಗೋಣ. ಸೊ ಆನ್ಸರ್ ಬಂದ್ಬಿಟ್ಟು ಫ್ಲೋರಿನ್ ಅಂತ ಆನ್ಸರ್ ಆಗಿರ್ತದ. ಓಕೆ, ಸೊ ಈ ಫ್ಲೋರಿನ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹ್ಯಾಲೋಜನ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಹ್ಯಾಲೋಜನ್ಗಳು ಅಂತ ಕೂಡ ಕರಿತೀವಿ, ಹ್ಯಾಲೋಜನ್ ಅಂತ ಕರಿತೀವಿ. ಸೊ ಈ ಹ್ಯಾಲೋಜನ್ಗಳು ಯಾವ ಗ್ರೂಪ್ ಅಲ್ಲಿ ಕಂಡು ಬರ್ತಪ್ಪ ಅಂದ್ರೆ, ನಮ್ಮ ಒಂದು ಆವರ್ತ ಪುಸ್ತಕದಲ್ಲಿ ಅಂದ್ರೆ ಪಿರಿಯಾಡಿಕ್ ಟೇಬಲ್ ನಲ್ಲಿ 17th ಗ್ರೂಪ್ ಅಲ್ಲಿ ಕಂಡು ಬರ್ತಾವ. 17th ಗ್ರೂಪ್ ಅಲ್ಲಿ ಕಂಡು ಬರ್ತಾವ ಗ್ರೂಪ್. ಹಾಗಾದ್ರೆ ಈ ಫ್ಲೋರಿನ್ ಒಂದು ಅಟಾಮಿಕ್ ನಂಬರ್ 9 ಆಗಿರ್ತದ. ಓಕೆ, ಫ್ಲೋರಿನ್ 9 ಆಗಿರ್ತದ. ಅದಾದ್ಮೇಲೆ ಅಂದ್ರೆ ಇದು ಕೂಡ ಒಂದು ಹ್ಯಾಲೋಜನ್ 17 ಗ್ರೂಪ್ ಅಲ್ಲಿ ಮೊದಲನೇ ಎಲಿಮೆಂಟ್. ಇಲ್ಲಿ ನೋಡಿ, ನಾನು ಬರೀತೀನಿ ನೋಡಿ ಹ್ಯಾಲೋಜನ್ಸ್ ಅನ್ನ: ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸಟೈನ್ ಅಂತ ಬರ್ತಾವ. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಹ್ಯಾಲೋಜನ್ಸ್ ಅನ್ನ ಕೂಡ ಕರೀತಾರೆ, ಹ್ಯಾಲೋಜನ್ಸ್ ಅಂತ ಕರೀತಾರೆ. ಇವು ಎಷ್ಟನೇ ಗ್ರೂಪ್ ಅಲ್ಲಿ ಬರ್ತಾವಪ್ಪ ಅಂದ್ರೆ 17ನೇ ಗ್ರೂಪ್ ಅಲ್ಲಿ ಕಂಡು ಬರ್ತಕ್ಕಂತಹ ಒಂದು ಎಲಿಮೆಂಟ್ಗಳಾಗಿರ್ತಾವ, ಅಥವಾ ಆವರ್ತ ಕೋಷ್ಟಕದಲ್ಲಿ ಕಂಡು ಬರುವಂತಹ ಧಾತುಗಳಾಗಿರ್ತಾವ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಫ್ಲೋರಿನ್ ಏನಪ್ಪಾ ಅಂದ್ರೆ -2 ಹೊಂದಿದೆ. ಓಕೆ, -2 ಹೊಂದಿದೆ. ಇದರಲ್ಲಿ ಅಯೋಡಿನ್ ಏನಪ್ಪಾ ಅಂತಂದ್ರೆ ಒಂದು ನಾನ್ ಮೆಟಲ್ ಹೊಳೆಯುವಂತಹ ಒಂದು ಗುಣವನ್ನ ಹೊಂದಿರ್ತದ, ಅಂದ್ರೆ ಲಸ್ಟರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲಸ್ಟರ್ ಪ್ರಾಪರ್ಟಿ. ಎಸ್, ಹೋಯ್ತು. ಓಕೆ, ಲಸ್ಟರ್ ಪ್ರಾಪರ್ಟಿನ ಹೊಂದಿರತಕ್ಕಂತಹ ಒಂದೇ ಒಂದು ನಾನ್ ಮೆಟಲ್ ಯಾವುದಪ್ಪ ಅಂತಂದ್ರೆ ಅದು ಅಯೋಡಿನ್ ಆಗಿರ್ತದ. ಓಕೆ, ಆಮೇಲೆ ಕ್ಲೋರಿನ್ ನೋಡ್ರಿ, Cl ಏನಪ್ಪಾ ಅಂದ್ರೆ 35.5 ಅನ್ನುವಂತ ಒಂದು ಪರಮಾಣು ರಾಶಿ ಅಂದ್ರೆ ಮಾಸನ ಹೊಂದಿದ. ಅದರ ಒಂದು ಅಟಾಮಿಕ್ ನಂಬರ್ ಬಂದ್ಬಿಟ್ಟು 17 ಆಗಿರ್ತದ. ಓಕೆ, ಇದು ಮಾಸ್ ಆಗಿರ್ತದ. ಆಮೇಲೆ ಇದರ ಒಂದು ವೆಲೆನ್ಸಿ -1 ಆಗಿರ್ತದ. ಎಲ್ಲಾ ಪ್ರತಿಯೊಂದು ಹ್ಯಾಲೋಜನ್ಗಳ ವೆಲೆನ್ಸಿ ಏನಪ್ಪಾ ಅಂದ್ರೆ -1, -1 ಆಗಿರ್ತದ. ಓಕೆ, ಸೊ ಯಾವುದೇ ಒಂದು ವಸ್ತುವಿನ ಜೊತೆಗೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಸೋಡಿಯಂ ಕ್ಲೋರೈಡ್ ಅಂತ ನಾನು ಬರೀತೀನಿ ಅಂತಂದ್ರೆ ವೆಲೆನ್ಸಿಗಳನ್ನ ಕಂಡು ಹಿಡಿದು ನಾವು ಬರಿಬೇಕಾಗ್ತದೆ. ಸೋಡಿಯಂ ಅನ್ನ ಬರೆದು ಕ್ಲೋರಿನ್ ಅನ್ನ ಬರೀತೀನಿ, ಅದರ ವೆಲೆನ್ಸಿ, ಸೋಡಿಯಂ ವೆಲೆನ್ಸಿ ಏನಪ್ಪಾ ಅಂದ್ರೆ ಒಂದಾಗಿರ್ತದ, ಇದರ ವೆಲೆನ್ಸಿ ಕೂಡ ಒಂದಾಗಿರ್ತದ. ಹಾಗಾಗಿ ಮಲ್ಟಿಪ್ಲೈ ಮಾಡ್ತಾರೆ, ಕ್ರಾಸ್ ಮಲ್ಟಿಪ್ಲೈ, ನಮಗೆ ಏನ್ ಸಿಗ್ತದಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಸಿಗ್ತದ. ಹಾಗಾದ್ರೆ ಇವೆಲ್ಲ ಮಾಸ್ಗಳನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಅದ್ರದ್ದು ಕೂಡ ಒಂದು ವಿಡಿಯೋ ನಾನು ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಕೊಳ್ಬಹುದು. ಓಕೆ, ಹೌ ಟು ಫೈಂಡ್ ದ ಮಾಸ್ ಅಂತ ಒಂದು ವಿಡಿಯೋ ಇದೆ, ಹೌ ಟು ಫೈಂಡ್ ದ ವೆಲೆನ್ಸ್ ಅಂತ ಕೂಡ ಒಂದು ವಿಡಿಯೋ ಇದೆ. ಅದೆರಡು ವಿಡಿಯೋನ ನೋಡಿದ್ರೆ ಸಾಕು, ಇಡೀ ಕೆಮಿಸ್ಟ್ರಿಯಲ್ಲಿ ಯಾವ ರೀತಿ ನಾವು ಬ್ಯಾಲೆನ್ಸಿಂಗ್ ಮಾಡ್ಕೋಬಹುದು ಅನ್ನೋದು ನಿಮಗೆ ಗೊತ್ತಾಗ್ತದ. ಓಕೆ, ಅದಾದ್ಮೇಲೆ ಇನ್ನ ಫ್ಲೋರಿನ್ ಗ್ಯಾಸ್, ಇವೆಲ್ಲ ಏನಪ್ಪಾ ಅಂದ್ರೆ ಗ್ಯಾಸಸ್ಗಳು ಸಿಗ್ತಾವ. ನಾನ್ ಮೆಟಲ್ ಕೂಡ ಹೌದು, ಗ್ಯಾಸಸ್ಗಳು. ಓಕೆ, ಸೊ ಇಲ್ಲಿ ನಮಗೆ ಕ್ಲೋರಿನ್ ಗ್ಯಾಸ್ ಅನ್ನ ನಾವು Cl2 ಅಂತ ಬರ್ತೀವಿ. ಯಾವುದೇ ಗ್ಯಾಸ್ ಆಗಿರಲಿ, ಅದು ನಾನ್ ಮೆಟಲ್ ಅಲ್ಲಿ ಕ್ಲೋರಿನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್, ನೈಟ್ರೋಜನ್ ಗ್ಯಾಸ್, ಆಕ್ಸಿಜನ್. ಓಕೆ, ಇವೆಲ್ಲ ಗ್ಯಾಸ್ಗಳನ್ನು ಹೆಂಗ್ ಬರೀತಾರಪ್ಪ ಅಂತಂದ್ರೆ ಎರಡು ಅಣುಗಳನ್ನು ಕೊಟ್ಟು ಬರೀತಾರೆ, ಅಂದ್ರೆ ಮೊಲಿಕ್ಯೂಲ್ಸ್ ಅಂತ ಕರಿತೀವಿ ನಾವು. ಓಕೆ, ಮೊಲಿಕ್ಯೂಲ್ಸ್ ಅಂತ ಕರಿತೀವಿ. ಯಾಕೆ ಮೊಲಿಕ್ಯೂಲ್ ಅಂತ ಕರಿತೀವಿ? ಒಂದೇ ಸೇಮ್ ಇರ್ತಾವ, ಅದರ ಜೊತೆಗೆ ಎರಡು ಕಂಬೈಂಡ್ ಆಗಿ ಫಾರ್ಮ್ ಆಗಿರ್ತಾವ. O+O, ಆಕ್ಸಿಜನ್ ಪ್ಲಸ್ ಆಕ್ಸಿಜನ್ ಕೂಡಿ O2 ಅನ್ನ ಕೊಡ್ತಾವ, ಅಂದ್ರೆ ಡೈಆಕ್ಸೈಡ್ ಅನ್ನ ಕೊಡ್ತಾವ. N2 ಡೈನೈಟ್ರೋಜನ್ ಅನ್ನ ಕೊಡ್ತಾವ, N2 H2. ಓಕೆ, ಹೈಡ್ರೋಜನ್. ಆಮೇಲೆ ಕ್ಲೋರಿನ್ ಗ್ಯಾಸ್ ನಮ್ಗೆ ಯಾವತ್ತೇನಪ್ಪ ಅಂದ್ರೆ ಎರಡು ಮೊಲಿಕ್ಯೂಲ್ಸ್ ಇರ್ತಾವ. ನಿಮಗೆ ಕ್ವಶನ್ ಕೇಳ್ತಾನೆ, ರೈಟ್ ದಿ ಫಾರ್ಮುಲಾ ಸಿಂಬಲ್ ಆಫ್ ದಿ ನೈಟ್ರೋಜನ್ ಗ್ಯಾಸ್ ಅಂತ ಕೇಳ್ತಾನೆ.
ಗ್ಯಾಸ್ ಅಂತ ಕೇಳಿದಾಗ ನೀವೇನ ಬರೀಬೇಕು, N2 ಅಂತ ಬರೀಬೇಕು. ಸಪೋಸ್ ನೀವು ಸಿಂಬಲ್ N ಅಂತ ಬರೆದ್ರೆ ಅದು ಜಸ್ಟ್ ನೈಟ್ರೋಜನ್ ಆಗುತ್ತಾ, ಆದ್ರೆ ನೈಟ್ರೋಜನ್ ಗ್ಯಾಸ್ ಅಂತ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಂತ ಚಾನ್ಸಸ್ ನಮಗೆ ಬಹಳ ಇರ್ತದ. ಗ್ಯಾಸ್ ಅಂತ ನಾವು ಕಂಪ್ಲೀಟ್ ಕ್ವಶನ್ ಅನ್ನ ನಾವು ಓದ್ಬೇಕು. ಅರ್ಧಂಬರ್ಧ ಕ್ವಶನ್ ಓದಿದ್ರೆ ನಮಗೆ ಕಂಪ್ಲೀಟ್ ಆಗಿ ನಮಗೆ ಅರ್ಥ ಆಗಂಗಿಲ್ಲ, ನಾವು ತಪ್ಪು ಮಾಡುವಂತ ಸಾಧ್ಯತೆ ಜಾಸ್ತಿ ಇರ್ತದ. ಓಕೆ, ಸೊ ಇದು ಕ್ಲಿಯರ್ ಆಯ್ತು ಅಂತ ಹೇಳ್ಕೊತೀನಿ. ಇನ್ನ ರಿಯಾಕ್ಟಿವಿಟಿ ಅಂತ ಬಂದದಲ್ಲ, ಇಲ್ಲಿ ಕೂಡ ಸ್ವಲ್ಪ ನಿಮ್ಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅನ್ನ ಹೇಳ್ಬಿಡ್ತೀನಿ. ಓಕೆ, ನೋಡಿ ರಿಯಾಕ್ಟಿವಿಟಿ ಅಂತ ನಾವು ನೋಡಿದ್ರೆ ಇಲ್ಲೊಂದು ಬರ್ತದ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ a careless zebra. Instead try, learn how copper save, ಆಮೇಲೆ ಗೋಲ್ಡ್, ಪ್ಲಾಟಿನಮ್ ಅಂತ. ಇಲ್ಲಿ ಪ್ಲೀಸ್ ಅಂತಂದ್ರೆ ಪೊಟ್ಯಾಸಿಯಂ ಆಗಿರ್ತದ, ಇದು ಸೋಡಿಯಂ ಆಗಿರ್ತದ, ಕಾಲಿಂಗ್ ಅಂತಂದ್ರೆ ಕ್ಯಾಲ್ಸಿಯಂ ಆಗಿರ್ತದ, ಮೀ ಅಂತಂದ್ರೆ ಮ್ಯಾಗ್ನೀಷಿಯಂ ಆಗಿರ್ತದ, ಎ ಅಂತಂದ್ರೆ ಅಲ್ಯೂಮಿನಿಯಂ ಆಗಿರ್ತದ, ಕೇರ್ಲೆಸ್ ಅಂತಂದ್ರೆ ಕಾರ್ಬನ್ ಆಗಿರ್ತದ. ಓಕೆ, ಜಿಬ್ರಾ ಅಂತಂದ್ರೆ ಜಿಂಕ್ ಆಗಿರ್ತದ, ಇನ್ಸ್ಟೆಡ್ ಅಂತಂದ್ರೆ ಐರನ್ ಆಗಿರ್ತದ, ಟ್ರಾಯ್ ಅಂತಂದ್ರೆ ಟಿನ್ ಆಗಿರ್ತದ. ಓಕೆ, ಆಮೇಲೆ ಲರ್ ಅಂದ್ರೆ ಲೆಡ್ ಆಗಿರ್ತದ. ಓಕೆ, ಆಮೇಲೆ ಹೌ ಅಂತಂದ್ರೆ ಹೈಡ್ರೋಜನ್, ಕಾಪರ್ ಅಂತಂದ್ರೆ ಕಾಫರ್, ಸಿಲ್ವರ್ ಅಂತಂದ್ರೆ ಸಿಲ್ವರ್, ಗೋಲ್ಡ್ ಅಂತಂದ್ರೆ ಇದು ಎಜಿ ಅಂತ, ಗೋಲ್ಡ್ ಅಂತಂದ್ರೆ ಎಯು ಆಗಿರ್ತದ, ಪ್ಲಾಟಿನಂ ಅಂತಂದ್ರೆ ಪಿಟಿ. ಇವು ಏನ್ ಬರ್ದಿದ್ದಲ್ಲ ನಾನು, ಇದ ಒಂದು ರಿಯಾಕ್ಟಿವಿಟಿ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತದ, ಮೇಲಿಂದ ಕೆಳಗೆ ಹೋದಂಗೆ ಕಡಿಮೆ ಆಗ್ತಾ ಹೋಗ್ತದ. ಹಾಗಾದ್ರೆ ಕೆಳಗಿಂದ ಈ ಕಡೆ ಮೇಲೆ ಹೋದಂಗೆ ರಿಯಾಕ್ಟಿವಿಟಿ ಏನಪ್ಪ ಅಂದ್ರೆ ಜಾಸ್ತಿ ಹೋಗ್ತದ. ಅಂದ್ರೆ ಇವುಗಳ ತಾಕತ್ತು ಜಾಸ್ತಿ ಇರ್ತದೆ ನೋಡ್ರಿ. ನಮಗೆ ಸ್ಥಾನಪಲ್ಲಟ ಕ್ರಿಯೆ ಬರ್ತಾವ, ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ವರ್ತನೆ ಮಾಡತಕ್ಕಂತಹ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ನಮ್ಗೆ ತಿಳ್ಕೊಬೇಕು. ಯಾವುದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಡಿಸ್ಪ್ಲೇಸ್ಮೆಂಟ್ ಸಿಂಗಲ್. ಓಕೆ, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಇದು ನಮಗೆ ಪ್ರಮುಖವಾಗ್ತದ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಅಯಾನ್ಸ್ ಚೇಂಜ್ ಆಗ್ತಿರ್ತಾವ, ಅಂದ್ರೆ ಅಯಾನ್ಸ್ ನಮ್ಮ ಅಣುಗಳು ಅಂತ ಹೇಳ್ತೀನಿ, ಅಣುಗಳ ಒಂದು ಎಕ್ಸ್ಚೇಂಜ್ ಬದಲಾವಣೆಯಲ್ಲಿ ಉಂಟಾಗ್ತದ. ಸೊ ಹಾಗಾದ್ರೆ ಇಲ್ಲಿ ರಿಯಾಕ್ಟಿವಿಟಿ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ನೀವು ನೆನಪಿಟ್ಕೋಬಹುದು. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ, ಇನ್ಸ್ಟೆಡ್ ಟ್ರೈ ಲರ್ನ್ ಹೌ ಕಾಪರ್ ಸೇಸ್ ಗೋಲ್ಡ್ ಅಂಡ್ ಪ್ಲಾಟಿನಮ್ ಅಂತ ನೆನಪಿಟ್ಕೊಂಡ್ರೆ ನಿಮಗೆ ಇವೆಲ್ಲನೂ ಕೂಡ ನೆನಪುಳಿತಾವ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಮೇನ್ ಕೋರ್ ಆಫ್ ಅಲ್ಯೂಮಿನಿಯಂ? ಇದು ಮಾತ್ರ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಕ್ಕಂತಹ ಕ್ವಶನ್ ಆಗಿರ್ತದ. ಓಕೆ, ವಾಟ್ ಈಸ್ ದ ಓರ್ ಆಫ್ ಅಲ್ಯೂಮಿನಿಯಂ? ಅಲ್ಯೂಮಿನಿಯಂ ಓರ್ ನಿಮ್ಗೆ ಗೊತ್ತೇ ಇದೆ, ನಾವು ಚಿಕ್ಕಂದಿನ ಕಲಿತಾ ಇದ್ದೀವಿ ಹೈಸ್ಕೂಲ್ ಲೆವೆಲ್ ಇದ್ದಾಗಿಂದ. ಸೊ ಅದು ಬಾಕ್ಸೈಟ್ ಆಗಿರ್ತದ. ಬಾಕ್ಸೈಟ್ ಏನಪ್ಪಾ ಅಂತಂದ್ರೆ ಅಲ್ಯೂಮಿನಿಯಂನ ಒಂದು ಅದಿರು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಲ್ಯೂಮಿನಿಯಂನ ಅದಿರು, ಹೌದಾ? ಅದಿರು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಅಲ್ಯೂಮಿನಿಯಂ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತಾ ಇದೀವಿ? ಎಲೆಕ್ಟ್ರಿಕಲ್ ವೈರ್, ಹೌದಾ? ಯಾಕಪ್ಪ ಅಂದ್ರೆ ಪವರ್ ಸಪ್ಲೈ ಅಂತ ಹೇಳ್ತೀವಿ ನಾವು. ಏನು ಪವರ್ ಸಪ್ಲೈ ನಲ್ಲಿ ಯೂಸ್ ಮಾಡ್ತಾ ಇದೀವಿ. ಯಾಕೆ ಯೂಸ್ ಮಾಡ್ತಾ ಇದೀವಿ ಪವರ್ ಸಪ್ಲೈ ನಲ್ಲಿ? ಚೀಪ್ ಇದೆ. ಏನಿದೆಪ್ಪ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಇದೆ, ಹೌದಾ? ಇನ್ನೊಂದು ಇದ್ರ ಗುಣ ಹೇಳ್ತೀನಿ ಕೇಳ್ರಿ, Al2O3, ಹೌದಾ? ಈ ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್, ಎಲ್ ಅಂತ ಬರೀಬೇಕು. ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಸೇರಿ ಏನಪ್ಪಾ ಅಂದ್ರೆ ಈ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಅದು ತುಕ್ಕು ಹಿಡಿಯೋದಿಲ್ಲ. ಅದೇ ನಿಮ್ ನೋಡ್ರಿ, ಐರನ್ ಆಕ್ಸಿಜನ್ ಜೊತೆ ವರ್ತನೆ ಮಾಡಕಪ್ಪ ಅಂತಂದ್ರೆ ಏನಾಗ್ತದೆ ಅಲ್ಲಿ Fe2O3 ಅಂತ ನಮ್ಗೆ ಫೆರಿಕ್ ಆಕ್ಸೈಡ್ ಸಿಗ್ತದ. ಅದು ರಸ್ಟ್ ಆಗಿರ್ತದ, ಅದು ಹಾಳಾಗ್ತದ. ಆದ್ರ ಅಲ್ಯೂಮಿನಿಯಂ ಏನಪ್ಪಾ ಅಂತಂದ್ರೆ ಗಾಳಿ ಜೊತೆ ವರ್ತನೆ ಮಾಡಿದಾಗ Al2O3 ಅಂತ ಬಿಡುಗಡೆ ಮಾಡ್ತದ. ಬಟ್ ಈ ಅಲ್ಯೂಮಿನಿಯಂ ಏನಾದ್ರು ವೈರ್ ಅಂತ ತಿಳ್ಕೊಂಡಿರೋದು, ಇದ್ರ ಮೇಲೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಸಣ್ಣದಾದಂತ ಒಂದು ಬ್ಲಾಕ್ ಕಲರ್ ಲೇಯರ್, ಕಂಪ್ಲೀಟ್ ಆಗಿ ಬ್ಲಾಕ್ ಅಲ್ಲ, ಸ್ವಲ್ಪ ಒಂದು ಲೇಯರ್ ಫಾರ್ಮ್ ಆಗ್ತದ. ಈ ಲೇಯರ್ ಫಾರ್ಮ್ ಆಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಅದು ಯಾವತ್ತಿಗೂ ಕೂಡ ತುಕ್ಕು ಹಿಡಿಯೋದಿಲ್ಲ, ಹೌದಾ? ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಅಲ್ಯೂಮಿನಿಯಂ, ಮ್ಯಾಗ್ನೇಷಿಯಂ, ಜಿಂಕ್ ಇವು ಎಲ್ಲಕ್ಕೂ ಏನಂತ ಕರೀತಾರಪ್ಪ ಅಂತಂದ್ರೆ ಸೆಲ್ಫ್ ಪ್ರೊಟೆಕ್ಟಿವ್ ಮೆಟಲ್ ಅಂತ ಕರೀತಾರ. ಸೆಲ್ಫ್ ಪ್ರೊಟೆಕ್ಟಿವ್ ಮೆಟಲ್ಸ್ ಅಂತ ಕರೀತಾರ. ಯಾಕಂತಂದ್ರ ಗಾಳಿ ಜೊತೆ ವರ್ತನೆ ಮಾಡಿದಾಗ ತಮ್ಮಷ್ಟಕ್ಕೆ ತಾವು ಒಂದು ಲೇಯರ್ ಅನ್ನ ಒಂದು ಹೊದಿಕೆಯನ್ನ ಹೊಂದ್ಕೊಂಡ್ಬಿಡ್ತಾವ, ಯಾವ ಈ ಒಂದು ಮೆಟಲ್ಗಳು. ಹಾಗಾಗಿ ಇವುಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ಸೆಲ್ಫ್ ಪ್ರೊಟೆಕ್ಟಿವ್ ಮೆಟಲ್ಸ್ ಅಂತ ಕರಿತಾ ಹೋಗ್ತಾರ. ಅದಕ್ಕ Mg ಮ್ಯಾಗ್ನೇಷಿಯಂ ರಿಬ್ಬನ್ ಇರ್ತದ, ಉದ್ದ ರಿಬ್ಬನ್ ಇರ್ತದ. ಇದನ್ನ ನೀವು ಫ್ಲೇಮ್ ಹಾಕಿ ಕ್ಯಾಂಡಲ್ ಹಚ್ಚಿ ನೀವು ಸುಡಬೇಕಪ್ಪ ಅಂತಂದ್ರ
ಇದ್ರ ಮೇಲೆ ನೀವು ರಬ್ ಮಾಡಬೇಕಾಗ್ತದೆ. ರಬ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಬೇಕು, ಅದು ಹೊಳಿಬೇಕು. ಅಂದಾಗ ಮಾತ್ರ ಇದು ಉರಿ ಹತ್ತದ. ಆ ಮೆಟಲ್ ಕೂಡ ಸುಡ್ತದೆ ಗಾಳಿಯಲ್ಲಿ. ಸುಟ್ಟು ನಮಗೆ ಏನ್ ಕೊಡ್ತದಪ್ಪ ಅಂದ್ರೆ MgO ಅಂತ ಕೊಡ್ತದ. 2MgO ಅಂದ್ರೆ ರಿಯಾಕ್ಷನ್ ಹೆಂಗ್ ಬರೀತಾರಪ್ಪ ಅಂದ್ರೆ Mg 2Mg plus O2 will will give you 2MgO. ಅಂದ್ರೆ ಇದು ಬ್ಯಾಲೆನ್ಸ್ ಆಗಬೇಕು ಈ ರಿಯಾಕ್ಷನ್. ನೋಡಿ 2 Mg ಅದಾವ, ಇಲ್ಲೂ ಕೂಡ 2 Mg ಅದಾವ, O 2 ಅದಾವ, ಇಲ್ಲೂ ಕೂಡ O 2 ಅದಾವ. ಓಕೆ, ಈಕ್ವೇಶನ್ ಬ್ಯಾಲೆನ್ಸ್ ಆಗಿರ್ಬೇಕು. ತಿಳಿತು ಅಂತ ಅನ್ಕೋತೀವಿ. ನೆಕ್ಸ್ಟ್, ವಾಟ್ ಈಸ್ ದಿ pH ವ್ಯಾಲ್ಯೂ ಆಫ್ ನ್ಯೂಟ್ರಲ್ ಸಬ್ಸ್ಟೆನ್ಸ್ ಅಂತ. ಈ ಒಂದು ಸಬ್ಸ್ಟೆನ್ಸ್ ಅದು ನ್ಯೂಟ್ರಲ್ ಅಂದ್ರೆ ತಟಸ್ಥ. ನಿನ್ನೆ ನಾನು ಒಂದು ಕ್ಲಾಸಲ್ಲಿ ಮಾಡುವಾಗ ನಾನು ಮಾತಾಡಿದ್ದೆ ಅದ್ರ ಬಗ್ಗೆ, ಆದ್ರೂ ಕೂಡ ಇಲ್ಲಿ ರಿಪೀಟ್ ಆಗಿದೆ. ನೋಡಿ pH ನೋಡೋಣ. ಓಕೆ, ಸೊ ನೋಡಿ 0 to 6.9 ವರೆಗೆ ಇತ್ತಪ್ಪ pH ಅಂತಂದ್ರೆ ಅದೇನಾಗಿರ್ತದಪ್ಪ ಅಂದ್ರೆ ಅದು ಆಸಿಡ್ ಆಗಿರ್ತದ. ಏನಾಗಿರ್ತದ? ಆಸಿಡ್ ಆಗಿರ್ತದ. ಅದೇ 7 ಇತ್ತಪ್ಪ ಅಂತಂದ್ರೆ ಏನಾಗಿರ್ತಪ್ಪ ಅಂದ್ರೆ ನ್ಯೂಟ್ರಲ್ ಆಗಿರ್ತದ. ಏನಾಗಿರ್ತದ ರೀ? ನ್ಯೂಟ್ರಲ್ ಆಗಿರ್ತದ. ಅದೇ 7 ಗಿಂತ 14 ವರೆಗೆ ಇತ್ತಪ್ಪ ಅಂತಂದ್ರೆ ಏನಾಗಿರ್ತದ? ಅದು ಬೇಸ್ ಆಗಿರ್ತದ. ಬೇಸ್ಗಳಿಗೆ ಸ್ಟ್ರಾಂಗ್ ಬೇಸ್ ಇತ್ತಪ್ಪ ಅಂತಂದ್ರೆ ಸ್ಟ್ರಾಂಗ್ ಬೇಸ್ ಇತ್ತು. ಸ್ಟ್ರಾಂಗ್ ಬೇಸ್ ಇತ್ತ. ಅತಿ ನಾವೇನ್ ಹೇಳ್ತೀವಿ? ಪ್ರತ್ಯಾಮ್ಲ. ಪ್ರತ್ಯಾಮ್ಲದ್ರೊಳಗೂ ಅದು ಸ್ಟ್ರಾಂಗ್ ಪ್ರತ್ಯಾಮ್ಲ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಅವುಗಳು ಯಾವುವು? ಅವಕ್ಕ pH ಏನತ್ತಪ್ಪ 10ಕ್ಕಿಂತ ಜಾಸ್ತಿ ಇರ್ತಾವ. 10 to 14 ಇರ್ತದ. ಅದ್ರೊಳಗ ಸ್ಟ್ರಾಂಗ್ ಬೇಸಸ್ ಯಾವಪ್ಪ ಅಂದ್ರೆ KOH ಬರ್ತದ, NaOH ಬರ್ತದ. ಓಕೆ, ಇವೆಲ್ಲ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಬೇಸಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತ್ಯಾಮ್ಲಗಳು ಅಂತ ಹೇಳ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇವು ಸ್ಟ್ರಾಂಗ್ ಬೇಸಸ್. ಹಾಗಾದ್ರೆ ಸ್ಟ್ರಾಂಗ್ ಆಸಿಡ್ ಯಾವ್ದಪ್ಪ ಅಂತ ನೋಡ್ತಾ ಹೋದಲ್ಲಿ H2SO4 ಬರ್ತದ. ಆಮೇಲೆ ಅದಕ್ಕೆ ನೆಕ್ಸ್ಟ್ ಬರೋದು HCl ಅಂತ ಬರ್ತದ. ಹೌದಾ? ಸೊ ಇದು ಕಿಂಗ್ ಆಫ್ ಆಸಿಡ್ ಅಂತ ಹೇಳ್ತಾರ. ಈ HCl ನಮ್ಮ ಬಾಡಿ ಒಳಗೆ ಪ್ರೆಸೆಂಟ್ ಇರ್ತದೆ. ಯಾಕಪ್ಪ ಅಂತಂದ್ರೆ ಕಿಲ್ ದಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. kills the bacteria from the food ಅಂತ ಹೇಳ್ತೀವಿ. ಫ್ರಮ್ ದಿ ಫುಡ್, ಆಹಾರದಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತ ಕೆಲಸ ಯಾವ್ದು ಮಾಡ್ತದ್ರಿ? HCl ಬಿಡುಗಡೆ HCl ಮಾಡ್ತದ. ಓಕೆ, ಹಾಗಾದ್ರೆ pH ಗೊತ್ತಾಯ್ತು ನಿಮ್ಗೆ. pH ಇನ್ನೊಂದು ಹೇಳ್ತೀನಿ, ಬ್ಲೂ ಲಿಟ್ಮಸ್ ನೋಡ್ರಿ. ಬ್ಲೂ ಲಿಟ್ಮಸ್ ಪೇಪರ್ ಸಪೋಸ್ ಅದು ಆಸಿಡ್ ಒಳಗೆ ಇತ್ತಪ್ಪ ಅಂತಂದ್ರೆ ಇದು ಬ್ಲೂ ಏನಾಗ್ತದ ರೀ? ರೆಡ್ ಕಲರ್ ಆಗಿ ಪರಿವರ್ತನೆ ಹೊಂದುತ್ತದೆ. ರೆಡ್ ಆಗಿ ಕನ್ವರ್ಟ್ ಆಗ್ತದ. ಸಪೋಸ್ ಅದೇ ರೆಡ್ ಇತ್ತಪ್ಪ ಅಂತಂದ್ರೆ ರೆಡ್ ಲಿಟ್ಮಸ್ ಯಾವಾಗ ಬೇಸ್ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅದು ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗ್ತದ. ಇನ್ನ ಫೆನಾಪ್ತಲಿನ್ ಬರ್ತದೆ. ಯಾವ್ದ್ರಿ? ಫಿನಾಪ್ತಲಿನ್ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಆಸಿಡ್ ಇತ್ತಪ್ಪ ಅಂತಂದ್ರೆ ನೋ ಚೇಂಜ್, ಯಾವುದೇ ರೀತಿ ಬದಲಾವಣೆ ಆಗಂಗಿಲ್ಲ, ನೋ ಚೇಂಜ್. ಸಪೋಸ್ ಇದನ್ನ ನಾವು ಬೇಸಲ್ಲಿ ಹಾಕಿದ್ವಿಪ್ಪ ಅಂತಂದ್ರೆ, ಯಾವ್ದನ್ನ ಫಿನಾಪ್ತಲಿನ್ ಬೇಸಲ್ಲಿ ಹಾಕಿದ್ವಪ್ಪ ಅಂದ್ರೆ ಪಿಂಕ್ ಕಲರ್ ಆಗಿ ಪರಿವರ್ತನೆ ಹೊಂದ್ತದ, ಗುಲಾಬಿ ಬಣ್ಣಕ್ಕೆ ತಿರುಗ್ತದ ಅಂತ ನಾವು ನೋಡ್ತೀವಿ. ಓಕೆ, ಸೊ ಇದೆಷ್ಟಪ್ಪ ಏನಪ್ಪ ಅಂದ್ರೆ ನ್ಯೂಟ್ರಲ್ ಸೊಲ್ಯೂಷನ್ ಮತ್ತೆ pH ವ್ಯಾಲ್ಯೂಗಳ ಬಗ್ಗೆ ಇರ್ತದ. ಓಕೆ, ಇನ್ನ pH ವ್ಯಾಲ್ಯೂಗಳನ್ನ ನಾವು ಕಂಡು ಹಿಡಿಯಕ್ಕೆ ಯೂಸ್ ಮಾಡಕ್ಕಂತ ಏನಂತ ಕರಿತೀವಪ್ಪ ಅಂತಂದ್ರೆ ಇಂಡಿಕೇಟರ್ಸ್ ಅಂತ ಕರಿತೀವಿ. ಇದರಲ್ಲಿ ಸಿಂಥೆಟಿಕ್ ಕೂಡ ಬರ್ತಾವ, ಸಿಂಥೆಟಿಕ್ ಇಂಡಿಕೇಟರ್ಸ್ ಬರ್ತಾವ. ಅದ್ರ ಜೊತೆಗೆ ನ್ಯಾಚುರಲ್ ಇಂಡಿಕೇಟರ್ಸ್ ಕೂಡ ನಮಗೆ ಬರ್ತಾವ. ನ್ಯಾಚುರಲ್ ಇಂಡಿಕೇಟರ್ಸ್ ಅಂದ್ರೆ ಪೆಟಲ್ಸ್, ಓಕೆ, ಆಮೇಲೆ ಕ್ಯಾಬೇಜ್ ಲೀವ್ಸ್, ಆಮೇಲೆ ಅರಿಶಿನ ಪುಡಿ ಪೌಡರ್ ಅಂತ ಹೇಳ್ತೀವಿ, ಇದೆಲ್ಲ ಬರ್ತಾವ. ಇನ್ನ ಸಿಂಥೆಟಿಕ್ ಅಂತ ನಾವೇನ್ ನೋಡ್ತಾ ಇದೀವಿ? ಫಿನಾಪ್ತಲಿನ್, ಆಮೇಲೆ ಲಿಟ್ಮಸ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಡಿಕೇಟರ್, ಇದು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಬರ್ತದ. ಓಕೆ, ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ನಮಗೆ pH ಬಗ್ಗೆ ಬರ್ತಾವ. ಇನ್ನ pH ಸ್ಕೇಲ್ ಅಂತ ಒಂದು ನಾನು ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಆನ್ಸರ್ ನೋಡಿ 7 ಆಗಿರ್ತದ ನ್ಯೂಟ್ರಲ್. ಓಕೆ, ವಿಚ್ ಎಲಿಮೆಂಟ್ ಈಸ್ ಯೂಸ್ಡ್ ಇನ್ ದಿ ಮೇಕಿಂಗ್ ಅ ಪೆನ್ಸಿಲ್? ಇಲ್ಲಿ ಬಹಳ ಇಂಪಾರ್ಟೆಂಟ್. ಪೆನ್ಸಿಲ್ ನೋಡ್ರಿ, ನಾವು ಪ್ರತಿದಿನ ಯೂಸ್ ಮಾಡ್ತೀವಿ. ಏನಾರು ಒಂದು ಮಾರ್ಕ್ ಮಾಡ್ತೀವಪ್ಪ ಅಂದ್ರೆ ನಾವು ಪೆನ್ಸಿಲ್ ನಾವು ಡೈಲಿ ಯೂಸ್ ಮಾಡ್ತೀವಿ. ಹೌದಾ? ಹಾಗಾದ್ರೆ ಪೆನ್ಸಿಲ್ ನಾವು ಬರಿತಾ ಇದೀವಿ, ಅದು ಎದರಿಂದ ಮಾಡ್ತಾ ಇದೀವಿ, ಎದರಿಂದ ಬರಿತಾ ಇದೀವಿ ನಾವು, ಅದು ನಮ್ಗೆ ಗೊತ್ತಿರ್ಬೇಕಲ್ಲ. ಸೊ ನೋಡಿ, ಆನ್ಸರ್ ಏನಿಲ್ಲ, ಗ್ರಾಫೈಟ್ ಅನ್ನೋದು ಆನ್ಸರ್ ಆಗಿರ್ತದ. ನಿಮ್ಗೆ ಗೊತ್ತಿರಲಿ, ಗ್ರಾಫೈಟ್ ಆನ್ಸರ್ ಆಗಿರ್ತದೆ. ಈ ಗ್ರಾಫೈಟ್ ಬಗ್ಗೆ ನಾವು ತಿಳ್ಕೊಬೇಕು. ನೋಡಿ, ಕಾರ್ಬನ್ ನಿಮಗೆ ಗೊತ್ತಿರಬೇಕು. ಕಾರ್ಬನ್ 6, 12 ಅಂತ ಕಾಮನ್ ಆಗಿ ನಾವು 6ನೇ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ಒಂದು ಪಿರಿಯಾಡಿಕ್ ಎಲಿಮೆಂಟ್ ಅನ್ನು ನೋಡ್ತೀವಿ. ಈ ಕಾರ್ಬನ್ ನ ಒಂದು ಅಲೋಟ್ರೋಫ್ ಅಂತ ನೋಡ್ತೀವಿ. ಅಲೋಟ್ರೋಫ್ ಯಾವ್ದಪ್ಪ ಅಂದ್ರೆ ಗ್ರಾಫೈಟ್. ಇನ್ನ ಕಾರ್ಬನ್ ಅಲೋಟ್ರೋಫ್ ಇನ್ನೊಂದಿದೆ, ಡೈಮಂಡ್ ಇದೆ. ಆಮೇಲೆ ಫುಲರಿನ್ ಕೂಡ ಇದೆ.
ಆ ಫುಲರಿನ್ ಅನ್ನ ಕಾರ್ಬನ್-60 ಅಂತ ಕೂಡ ಕರಿತೀವಿ. ಓಕೆ, ಈ ಫುಲರಿನ್ ಅನ್ನ ಮತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ದಿ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಸೆಮಿ ಕಂಡಕ್ಟರ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದಲ್ಲಿ ನಾವು ಫುಲರಿನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇದೊಂದು ಬ್ಲಾಕ್ ಲಿಕ್ವಿಡ್, ಯಾಕಂದ್ರೆ ಕಾರ್ಬನ್ ಏನ ಸಿಗ್ತದ, ಕಾರ್ಬನ್ ಬ್ಲಾಕ್ ಕಲರ್ ಆಗಿರ್ತದ. ಓಕೆ, ಹಾಗಾದ್ರೆ ಈ ಗ್ರಾಫೈಟ್ ಅನ್ನ ಜಸ್ಟ್ ಪೆನ್ಸಿಲ್ ಅಲ್ಲಿ ಮಾತ್ರ ಯೂಸ್ ಮಾಡಿದೆ. ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ನ್ಯೂಕ್ಲಿಯರ್ ಮಾಡರೇಟರ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ನ್ಯೂಕ್ಲಿಯರ್ ಒಂದು ಏನು ಕ್ರಿಯಾಕಾರಿಗಳು ಇರ್ತಾವಲ್ಲ, ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದ ನ್ಯೂಕ್ಲಿಯರ್ ಅಣುಗಳ ಒಂದು ಏನು ಬರ್ತಾವಲ್ಲ, ರೇಡಿಯೇಷನ್ ಬರ್ತಾವಲ್ಲ, ಅದರ ಒಂದು ಸ್ಪೀಡ್ ಅನ್ನ ಕಡಿಮೆ ಮಾಡೋದಕ್ಕೆ, ಅಪೋಸ್ ಮಾಡೋದಕ್ಕೆ, ರೆಸಿಸ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಗ್ರಾಫೈಟ್ ಅನ್ನ ಯೂಸ್ ಮಾಡ್ತೀವಿ. ಗ್ರಾಫೈಟ್ ಹೊದಿಕೆನ ಮಾಡ್ಕೊಂತೀವಿ. ಹಾಗಾದ್ರೆ ಪೆನ್ಸಿಲ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಗ್ರಾಫೈಟ್ ಆಗಿರ್ತದ. ಇನ್ನು ಗ್ರಾಫೈಟ್ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇದು ಕಾರ್ಬನ್ ಏನಪ್ಪಾ ಅಂದ್ರೆ ಕಾರ್ಬನ್ ನಾನ್ ಕಂಡಕ್ಟರ್, ಹೌದು ನಾನ್ ಕಂಡಕ್ಟರ್. ಬಟ್ ಈ ಗ್ರಾಫೈಟ್ ಕಾರ್ಬನ್ ನ ಒಂದು ಏನೋ ಸಂಯುಕ್ತ ಆಗಿದ್ರು ಕೂಡ ಗ್ರಾಫೈಟ್ ಏನಪ್ಪಾ ಅಂದ್ರೆ ಗುಡ್ ಕಂಡಕ್ಟರ್ ಅಂತ ಹೇಳ್ತಾರೆ. ಗುಡ್ ಕಂಡಕ್ಟರ್ ಇರ್ತದೆ. ಆಮೇಲೆ ಇದರ ಪ್ರಾಪರ್ಟಿ ಹೆಂಗಿದೆಪ್ಪ ಅಂದ್ರೆ ಫಿಸಿಕಲಿ ಅಪಿಯರೆನ್ಸ್ ಸ್ಮೂತ್ ಆಗಿರ್ತದ. ಓಕೆ, ಸ್ಮೂತ್ ಇರ್ತದ. ಆಮೇಲೆ ಇನ್ನ ಡೈಮಂಡ್ ಅಂತ ನೋಡ್ತಾ ಹೋದಲ್ಲಿ, ಡೈಮಂಡ್ ಇಲ್ಲಿ ಬರೀತೀವಿ ನೋಡಿ. ಡೈಮಂಡ್ ಏನಪ್ಪಾ ಅಂದ್ರೆ ಗುಡ್ ಕಂಡಕ್ಟರ್ ಆಫ್ ಹೀಟ್, ಅಂದ್ರೆ ಉಷ್ಣತೆಯನ್ನ ಸಾಗಾಣಿಕೆ ಮಾಡ್ತದ. ಆಮೇಲೆ ಇದು ಡೈಮಂಡ್ ಗೆ ಏನಂತ ಕರೀತಾರಪ್ಪ ಅಂದ್ರೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲಿ ಅತಿ ಗಟ್ಟಿಯಾದಂತ ಒಂದು ವಸ್ತು ಇದ್ರೆ ಅದು ಯಾವ್ದಪ್ಪ ಅಂದ್ರೆ ಡೈಮಂಡ್ ಆಗಿರ್ತದ. ಓಕೆ, ಇನ್ನ ಈ ಡೈಮಂಡ್ ಅನ್ನ ನಾವು ಆರ್ಟಿಫಿಷಿಯಲ್ ಆಗಿ ನಾವು ರೆಡಿ ಮಾಡ್ಕೊಳ್ತೀವಿ ಅಂತಂದ್ರೆ, ನಾವು ಕಾರ್ಬನ್ ಏನಿದೆಲ್ಲ ಇದಕ್ಕೆ ನಾವು 3000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅನ್ನು ನಾವು ಕೊಟ್ರೆ ಏನಾಗ್ತದಪ್ಪ ಅಂತಂದ್ರೆ ನಮಗೆ ಆರ್ಟಿಫಿಷಿಯಲ್ ಡೈಮಂಡ್ ಸಿಗ್ತದ. ಯಾವುದು ಆರ್ಟಿಫಿಷಿಯಲ್ ಡೈಮಂಡ್ ನಮಗೆ ಯಾವಾಗ ಸಿಗ್ತದ? 3000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ಕೊಡಬೇಕು. 3000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕೊಡಬೇಕು. ಓಕೆ, ಅದನ್ನ ಕೈಯಿಂದ ಕೊಡೋಕ್ಕಾಗಲ್ಲ. ಓಕೆ, ಮಷಿನರಿ ಉಪಯೋಗಿಸ್ಕೊಂಡು ಮಾಡ್ತಾರೆ. ಓಕೆನಾ? ಸೊ ಇಷ್ಟು ಟೆಂಪರೇಚರ್ ಕೊಟ್ಟಾಗ ಒಂದು ಕಾರ್ಬನ್ ಏನ ಕನ್ವರ್ಟ್ ಆಗ್ತದ, ಡೈಮಂಡ್ ಆಗಿ ಕನ್ವರ್ಟ್ ಆಗ್ತದ. ಸೊ ಡೈಮಂಡ್ ಆಮೇಲೆ ಗ್ರಾಫೈಟ್ ಹೆಂಗ್ ನಮಗೆ ಫಾರ್ಮ್ ಆಗಿದಾವ ನಿಮ್ಗೆ ಗೊತ್ತಿದೆ. ಒಂದು ಲಕ್ಷಾಂತರ ವರ್ಷಗಳ ಹಿಂದೆ ಏನೋ ನಾವು ಜೀವಿಗಳ ಒಂದು ಮಣ್ಣಿನಲ್ಲಿ ಏನು ಮುಚ್ಚೋಗಿರ್ತಾವ. ಸೊ ಗಿಡಗಳ ಮರಗಳು ಎಲ್ಲಾನು ಏನಪ್ಪಾ ಅಂದ್ರೆ ನಮ್ಗೆ ಪೆಟ್ರೋಲಿಯಂ, ಡೀಸೆಲ್, ಓಕೆ, ಆಮೇಲೆ ಗ್ರಾಫೈಟ್ ಇವೆಲ್ಲ ನಮಗೆ ದೊರೀತಾ ಇದಾವ. ಅದ್ರ ಜೊತೆಗೆ ಎಲ್ಲ ಏನಪ್ಪಾ ಅಂದ್ರೆ ನಾವು ಸ್ವಾಭಾವಿಕವಾಗಿ ದೊರೆತಕ್ಕಂತಹ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಓಕೆ, ಅಂತವು. ಸೊ ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಆಮೇಲೆ ಇನ್ನು ನೆಕ್ಸ್ಟ್, ವಿಚ್ ಆಸಿಡ್ ಇಸ್ ದ ಸೀಕ್ರೆಟೆಡ್ ಇನ್ ದಿ ಸ್ಟಮಕ್ ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ ಗೈಸ್. ನೋಡಿ, ಆಸಿಡ್ ನಮ್ಮ ಹೊಟ್ಟೆಯಲ್ಲಿ ಸೀಕ್ರೆಟ್ ಮಾಡ್ತಕ್ಕಂಥ ಆಸಿಡ್ ಯಾವುದು ನೋಡಿ, ರಿಪೀಟ್ ಆಗ್ತಾ ಇರ್ತವೆ. ನಾನು ಹೇಳ್ತಿರ್ತೀನಿ, ಪ್ರೀವಿಯಸ್ ಹೇಳಿರ್ತೀನಿ, ಬಟ್ ಆದ್ರೂ ಕೂಡ ಕ್ವಶನ್ ಕೇಳೋಂತ ಚಾನ್ಸಸ್ ಇರ್ತಾವ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್, ನಮ್ಮ ಹೊಟ್ಟೆಯಲ್ಲಿ ಕಂಡು ಬರ್ತಕ್ಕಂಥ ಆಸಿಡ್ ಯಾವ್ದಪ್ಪ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ಇದರ ರೇಷಿಯೋ ಎಷ್ಟಪ್ಪ ಅಂತಂದ್ರೆ ಅಪ್ರಾಕ್ಸಿ 3 pH ಇರ್ತದ. pH ಏನಪ್ಪ ಅಂದ್ರೆ 3 to 6 ವರೆಗೆ ನಮ್ಮ ಬಾಡಿಯಲ್ಲಿ ನಮ್ಮದ ಮೇಂಟೈನ್ ಆಗ್ತಾ ಇರ್ತದ. ಓಕೆ, pH ಅನ್ನ ಹಿಂಗ್ ಬರೀತಾರ. pH ಒಂದು ಅದರ ಒಂದು ಮೀನಿಂಗ್ ಏನಪ್ಪಾ ಅಂತಂದ್ರೆ ಪೊಟೆನ್ಸ್ ಅಂತ ಗ್ರೀಕ್ ಭಾಷೆಯಲ್ಲಿ ಬರೀತಾರ. ಗ್ರೀಕ್ ಅಲ್ಲಿ ಪೊಟೆನ್ಸ್ ಅಂತ ಕರೀತಾರ. ಏನು ಪೊಟೆನ್ಸ್ ಅಂತಂದ್ರೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂತ ಬರ್ತದ. ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅರ್ಥ ಆಯ್ತಾ? ಅಂದ್ರೆ ಹೈಡ್ರೋಜನ್ ನ ಇರುವಿಕೆ ಎಷ್ಟು ಇರ್ತಾವ, ಆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅದು ಇದು ಮೇಂಟೈನ್ ಮಾಡ್ತದ. ಹಾಗಾದ್ರೆ ಆಸಿಡ್ಗೆ ಮತ್ತೆ ಬೇಸ್ಗೆ ಏನ್ ಡಿಫ್ರೆನ್ಸ್ ನೋಡೋಣ. ಓಕೆ, ಇಲ್ಲಿ ನೋಡಿ, ಆಸಿಡ್ ಇತ್ತಪ್ಪ ಅಂತಂದ್ರೆ ಏನಾಗಿರ್ತದ, ಅದು ಹುಳಿ ಆಗಿರ್ತದ. ಏನು ಹುಳಿ ಆಗಿರ್ತದ ಅಂದ್ರೆ ನಾವು ಏನಂತ ಕರಿತೀವಿ, ಸೋರ್ ಟೇಸ್ಟ್ ಅಂತ ಕರಿತೀವಿ. ಅದೇ ಬೇಸ್ ಇತ್ತಪ್ಪ ಅಂತಂದ್ರೆ ಕಹಿ ಇರ್ತದ. ಅದಕ್ಕೆ ನಾವು ಬಿಟರ್ ಅಂತ ಕರಿತೀವಿ. ಬಿಟರ್ ಟೇಸ್ಟ್ ಆಗಿರ್ತದ. ಆಮೇಲೆ pH ಎಷ್ಟಪ್ಪ ಅಂದ್ರೆ 0 to 6.9 ಇರ್ತದ. ಬೇಸ್ ಇತ್ತಪ್ಪ ಅಂದ್ರೆ 7.1 to 14 ಇರ್ತದ. ಓಕೆ, ಆಮೇಲೆ H+ ಅಯಾನ್ಸ್ ಏನಿರ್ತಪ್ಪ ಅಂದ್ರೆ ಜಾಸ್ತಿ ಇರ್ತಾವ. ಇಲ್ಲಿ OH- ಅಯಾನ್ಸ್ ಜಾಸ್ತಿ ಇರ್ತಾವ. H+ ಅಂತಂದ್ರೆ ಆಸಿಡ್ ಇರ್ತದ, OH- ಅಂತಂದ್ರೆ ಬೇಸ್ ಇರ್ತದ.
OH ಮೈನಸ್ ಅಂತಂದ್ರೆ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ, ಹೈಡ್ರಾಕ್ಸೈಡ್ಸ್ ಅಂತ ಹೇಳ್ತೀವಿ. ಹೈಡ್ರಾಕ್ಸೈಡ್ ಅಣುಗಳು ಜಾಸ್ತಿ ಆಗಿರ್ತಾವ, ಹಾಗಾಗಿ ಇವು ಆಸಿಡ್, ಇವು ಬೇಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. OH ಮೈನಸ್ ಜಾಸ್ತಿ ಆಗ್ತಾ ಹೋದಲ್ಲಿ ಏನಪ್ಪಾ ಅಂದ್ರೆ ಅದು ಸೊಲ್ಯೂಷನ್ ಏನಾಗಿರ್ತಪ್ಪ ಅಂದ್ರೆ ಬೇಸ್ ಆಗ್ತಾ ಬರ್ತಾ ಇರ್ತದ, ಅಂದ್ರೆ ಪ್ರತ್ಯಾಮ್ಲವಾಗ್ತಾ ಹೋಗ್ತದ. ಅದೇ ಆಸಿಡ್ ಆಮ್ಲವಾಗಬೇಕಂತಂದ್ರೆ ನಮಗೆ ಇದು ಕಡಿಮೆ ಆಗ್ಬೇಕು ಅಥವಾ H+ ಜಾಸ್ತಿ ಆಗ್ಬೇಕು. ತಿಳಿತಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ನೇಮ್ ಆಫ್ ದ ಪ್ರೊಸೆಸ್ ಇನ್ ವಿಚ್ ದ ಎನರ್ಜಿ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಸೆಲ್? ಏನ್ ಕ್ವಶನ್ ಇಲ್ಲ, ತಿಂದಂತ ಆಹಾರ ಅದು ಶಕ್ತಿಯಾಗಿ ಬಿಡುಗಡೆ ಆಗತಕ್ಕಂತಹ ನಾವು ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಏನಿಲ್ಲ, ಇಂಗ್ಲಿಷ್ ಅಲ್ಲಿ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ, ಉಸಿರಾಟ ಕ್ರಿಯೆ ಅಂತ ಹೇಳ್ತೀವಿ, ಸೆಲ್ಯುಲಾರ್ ರೆಸ್ಪಿರೇಷನ್, ಓಕೆ, ರೆಸ್ಪಿರೇಷನ್ ಅಂತ ಬರ್ತಾವ. ಸೊ ಇಲ್ಲಿ ರೆಸ್ಪಿರೇಷನ್ ಅಂದ್ರೆ ಏನ್ ನೋಡಿ, ನೋಡಿ, ನಾವು ತಿಂದಂತ ಆಹಾರ ಅದು ಬ್ರೇಕ್ ಡೌನ್ ಆಗಬೇಕು. ದ ಬ್ರೇಕ್ ಡೌನ್ ಆಫ್ ದ ಫುಡ್ ಈಸ್ ಕಾಲ್ಡ್ ದಿ ರೆಸ್ಪಿರೇಷನ್ ಅಂತ ಕರಿತೀವಿ, ಅಂಡ್ ಎನರ್ಜಿ ಇಸ್ ರಿಲೀಸ್ಡ್ ಅಂತ ಕರಿತೀವಿ. ಹಾಗಾದ್ರೆ ರೆಸ್ಪಿರೇಷನ್ ಆದಾಗ ಯಾವ ರೀತಿ ಆಗ್ತದೆ ನೋಡಿ, ತಿಂದಂತ ಆಹಾರ ಅದು ಗ್ಲೂಕೋಸ್ ಇರ್ತದ. ಓಕೆ, ಗ್ಲೂಕೋಸ್ ಏನಾಗ್ತದಪ್ಪ ಅಂತಂದ್ರೆ ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದ, ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದ. ಈ ಪೈರುವೇಟ್ ಏನಾಗ್ತದಪ್ಪ ಅಂತಂದ್ರೆ ಎಲ್ಲಿ ಮೈಟೋಕಾಂಡ್ರಿಯಾದಲ್ಲಿ, ಎಲ್ಲಿ ಪಾಪ ಮೈಟೋಕಾಂಡ್ರಿಯಾದೊಳಗ ಇಲ್ಲಿ ಆರೋಬಿಕ್ ಮತ್ತೆ ಆರೋಬಿಕ್ ಅಂತ ಆಗ್ತಾವ. ಆರೋಬಿಕ್ ಮತ್ತೆ ಆನರೋಬಿಕ್. ಆರೋಬಿಕ್ ಅಂದ್ರೆ ಗಾಳಿ ಸಹಿತ, ಆಮೇಲೆ ಇಲ್ಲಿ ಗಾಳಿ ರಹಿತ. ಗಾಳಿ ಸಹಾಯದಿಂದ ಉಸಿರಾಟ ಕ್ರಿಯೆ ಮತ್ತು ಗಾಳಿ ರಹಿತ ಉಸಿರಾಟ ಕ್ರಿಯೆ ಅಂತ ಆಗ್ತದ. ಆರೋಬಿಕ್ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ನಡೀತದ, ಎಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ನಡೀತದ. ಸೊ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದ, ನೀರು ಬಿಡುಗಡೆ ಆಗ್ತದ, ಪ್ಲಸ್ ಎನರ್ಜಿ ಬಿಡುಗಡೆ ಆಗ್ತದ, ಶಕ್ತಿ ಬಿಡುಗಡೆ ಆಗ್ತಾ ಹೋಗ್ತದ. ಓಕೆ, ಇಲ್ಲಿ ಇದೆಲ್ಲ ಆಗ್ತದಪ್ಪ ಅಂದ್ರೆ ಆನರೋಬಿಕ್ ಅಂತಂದ್ರೆ ಸೈಟೋಪ್ಲಾಸಮ್ ಅಲ್ಲಿ ಆಗ್ತದ. ಸೈಟೋಪ್ಲಾಸಮ್ ಅಂದ್ರೆ ಜೀವಕೋಶದ ದ್ರವದಲ್ಲಿ ನಡೀತಾ ಹೋಗ್ತದ. ಇದರ ಮುಖಾಂತರ ಏನ್ ಬಿಡುಗಡೆ ಆಗ್ತಪ್ಪ ಅಂದ್ರೆ ನಮಗೆ ಈಸ್ಟ್ ಬಿಡುಗಡೆ ಆಗ್ತದ. ಈಸ್ಟ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಆಲ್ಕೋಹಾಲ್ ತಯಾರಕ್ಕೆ ಯೂಸ್ ಮಾಡ್ತೀವಿ, ಆಮೇಲೆ ಬೇಕರಿನಲ್ಲಿ ಯೂಸ್ ಮಾಡ್ತೀವಿ. ಎಷ್ಟು ನಾನು ಹೇಳಿದ್ರೆ ಸಾಕು ಅಂತ ಅನ್ಕೊಳ್ತೀನಿ, ಒಂದಕ್ಕೊಂದು ಲಿಂಕ್ ಇರ್ತಾವ ಗೈಸ್, ಎಷ್ಟು ತಿಳ್ಕೊಳ್ಬಹುದು. ಆಮೇಲೆ ಈ ಎನರ್ಜಿ ಮೈಟೋಕಾಂಡ್ರಿಯಾದಲ್ಲಿ ಬಿಡುಗಡೆ ಆಯ್ತಲ್ಲ, ಈ ಎನರ್ಜಿ ಯಾವ್ದು ಇರ್ತದಪ್ಪ ಅಂತಂದ್ರೆ ATP ಆಗಿರ್ತದ. ATP ಇದು ಯಾವ್ದು ಕನ್ವರ್ಟ್ ಆಗ್ತದಪ್ಪ ಅಂದ್ರೆ ADP ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದ. ಹಾಗಾದ್ರ ATP ಅಂತ ಕೇಳ್ತಾನ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ಆಮೇಲೆ ADP ಅಂತಂತಂದ್ರೆ ಅಡಿನೋಸಿನ್ ಡೈಫಾಸ್ಫೇಟ್. ಇಷ್ಟು ತಿಳ್ಕೊಂಡ್ರೆ ಸಾಕು, ಇದ್ರ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ರೆಸ್ಪಿರೇಷನ್ ಅಂದ್ರೆ ಉಸಿರಾಟ ಕ್ರಿಯೆ ಅಲ್ಲ, ಉಸಿರಾಡೋದಲ್ರಿ. ಉಸಿರಾಡ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬ್ರೀದಿಂಗ್ ಅಂತ ಕರಿತೀವಿ. ಬ್ರೀದಿಂಗ್ ಅನ್ನ ನಾವು ಇನ್ಹಾಲೇಷನ್ ಮತ್ತೆ ಎಕ್ಸಾಲೇಷನ್ ಅಂತ ಕರಿತೀವಿ. ಇನ್ಹೇಲ್ ಮಾಡಿದಾಗ ನಮಗೆ ನಾವೇನ್ ತಗೋತೀವಿ? ಆಮ್ಲಜನಕವನ್ನು ತಗೋತೀವಿ. ಎಕ್ಸೇಲ್ ಮಾಡಿದಾಗ ಏನಪ್ಪಾ ಅಂದ್ರೆ ನಾವು ಬಿಡುಗಡೆ ಮಾಡಿದಾಗ ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತೀವಿ. ಹಾಗಾದ್ರೆ ನಾವು ಕಾರ್ಬನ್ ಅನ್ನು ಕೂಡ ನಾವು ಕನ್ಸ್ಯೂಮ್ ಮಾಡ್ತೀವಿ. ಯಾವ್ದ್ ಮುಖಾಂತರ? ಗ್ಲೂಕೋಸ್ ಏನು? C6H12O6 ಅಂತ ಹೇಳ್ತೀವಿ. ಎಷ್ಟು ಎಲಿಮೆಂಟ್ ಅದಾವ್ರಿ? ದೇರ್ ಆರ್ 6 ಎಲಿಮೆಂಟ್ ಆಫ್ ಕಾರ್ಬನ್ ಅದಾವ, ಹೌದಾ? 6 ಅಟಮ್ ಅದಾವ ಕಾರ್ಬನ್. ಸೊ ಇಷ್ಟು ಕಾರ್ಬನ್ ನಮ್ಮ ಬಾಡಿ ಒಳಗೆ ಹೋಗ್ತಿರ್ತದ ನಾವು ತಿಂದಾಗ. ಓಕೆ, ಗ್ಲೂಕೋಸ್ ಮುಖಾಂತರ ಆಗ್ತಿರ್ತದ. ಸೊ ಹಾಗಾದ್ರ ಇದು ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗೆ ರಿಲೀಸ್ ಆಗ್ತಾ ಇರ್ತದ. ಓಕೆ, ಹಾಗಾದ್ರ ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ದಿ ಎನ್ಸೈಮ್ ದಟ್ ಬ್ರೇಕ್ ಡೌನ್ ದ ಸ್ಟಾರ್ಚ್ ಓಕೆ ಇಂಟು ಅ ಶುಗರ್. ಸ್ಟಾರ್ಚ್ ಅಂದ್ರೆ ಏನ್ ತಿಳ್ಕೊಂಡ್ರೆ ಮೊದಲು ಸ್ಟೋರ್ಡ್ ಎನರ್ಜಿ ಅಂತ ಹೇಳ್ತೀವಿ. ಸ್ಟೋರ್ಡ್ ಎನರ್ಜಿ. ಇವಾಗ ರೈಸ್ ಇದೆ ಅಂದ್ರೆ ಅದು ಕೂಡ ಒಂದು ಸ್ಟೋರ್ಡ್ ಎನರ್ಜಿನೇ. ನಾವು ಯಾವುದೇ ಒಂದು ಸಸ್ಯದಲ್ಲಿ ಬೀಜ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಆ ಬೀಜ ಏನಪ್ಪಾ ಅಂದ್ರೆ ಸ್ಟೋರ್ಡ್ ಎನರ್ಜಿ ಇರ್ತದ. ಅದು ಅಲ್ಲಿ ಎಲ್ಲಾ ಫೋಟೋಸಿಂಥಸಿಸ್ ಆದ್ಮೇಲೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆದ್ಮೇಲೆ ಎನರ್ಜಿ ಸ್ಟೋರ್ ಆಗಿರ್ತದ. ಅದಕ್ಕೆ ನಾವೇನಂತ ಕರಿತೀವಿ? ಬೀಜ. ಸೊ ಅಂತದನ್ನ ನಮಗೆ ಜೀರ್ಣ ಮಾಡಕ್ಕೆ ಕಾರಣ ಆಗ್ತಕ್ಕಂಥ ಎನ್ಸೈಮ್ ಅಂತ ಕೇಳ್ತಾರೆ. ಎನ್ಸೈಮ್, ಕಿಣ್ವ. ಓಕೆ, ನಮಗೆ ಎನ್ಸೈಮ್ಗಳು ಅಂತ ಬರ್ತಾವ. ಸೊ ಅದಕ್ಕ ಸಲೈವರಿ ಅಮೈಲೇಸ್ ಅಂತ ಬರ್ತದೆ. ಯಾವ್ದ್ರಿ? ಸಲೈವರಿ ಅಮೈಲೇಸ್. ಈ ಸಲೈವರಿ ಅಮೈಲೇಸ್ ಏನ್ ಮಾಡ್ತದಪ್ಪ ಅಂತಂದ್ರೆ ನಮ್ಗೆ ಸ್ಟಾರ್ಚ್ ಅನ್ನ ಡೈಜೆಸ್ಟ್ ಮಾಡಕ್ಕೆ ಅಥವಾ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದ. ಓಕೆ, ಹಾಗಾದ್ರೆ ನಮ್ಗೆ ಸಲೈವರಿ ಏನಿರ್ತದಲ್ಲ, ಸಲೈವರಿ ಏನ್ ಹೆಲ್ಪ್ ಮಾಡ್ತದಪ್ಪ ಅಂದ್ರೆ ಗಟ್ಟಿಯಾದಂತ ಆಹಾರವನ್ನ ಮೃದುವಾಗಿ ಮಾಡ್ತದೆ. ಏನಾಗಿ ಮಾಡ್ತದ ರೀ?
ಮೃದು ಮೃದುವಾಗಿ ಮಾಡ್ತದ, ನಮಗೆ ಕಚ್ಚೋಕೆ ಅಗಿಯೋಕೆ ನಮಗೆ ಅನುಕೂಲ ಮಾಡಿಕೊಡ್ತದ. ತಿನ್ನಂತ ಗಟ್ಟಿಯಾದ ಆಹಾರ ಅದೇ ದಪ್ಪ ಆಗಿರ್ತಕ್ಕಂಥ ಆಹಾರಗಳನ್ನ ಚಿಕ್ಕದಾಗಿ ಮಾಡಕ್ಕೆ, ಅದನ್ನ ಒಂದು ಮುದ್ದೆ ತರ ಮಾಡಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಅದು ಸಲೈವರಿ, ಅಂದ್ರೆ ಲಾಲಾರಸ ಅಂತ ಕರಿತೀವಿ. ಜ್ವಾಲಾರಸ ಅಲ್ರಿ, ಲಾಲಾರಸ. ಜ್ವಾಲಾರಸ ಅಂತಂದ್ರೆ ವೋಲ್ಕೆನೋಸ್ ಅಂತ ಬರ್ತಾವ. ಓಕೆ, ಲಾಲಾರಸ ನಮ್ಮ ಬಾಯಲ್ಲಿ ಬಿಡುಗಡೆ ಆಗ್ತದ. ಲಾಲಾರಸ ಎಲ್ಲಿಂದ ಬಿಡುಗಡೆ ಆಗ್ತದ? ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸಲೈವರಿ ಗ್ಲ್ಯಾಂಡ್ಸ್ ಅಂದ್ರೆ ಲಾಲಾರಸ ಗ್ರಂಥಿಗಳು ಅಂತ ಹೇಳ್ತೀವಿ. ಓಕೆ, ಸೊ ಲಾಲಾರಸ ಗ್ರಂಥಿಗಳಿಂದ ಬಿಡುಗಡೆ ಆಗ್ತದ. ನಮ್ಮ ಬಾಡಿ ಒಳಗ ನಾವು ಬಾಯಿಯಲ್ಲಿ ನಾವು ಏನೋ ಹಾಕಿದಾಗ ನೀರು ಬರ್ತದೆ ನೋಡ್ರಿ, ಅದು ನೀರಲ್ಲ, ಏನಪ್ಪಾ ಅಂದ್ರೆ ಸಲೈವ ಅಂತ ಹೇಳ್ತೀವಿ. ಸಲೈವರಿ ಗ್ಲ್ಯಾಂಡ್ಸ್ ಇಂದ ಬಿಡುಗಡೆ ಆಗ್ತದೋ ಸಲೈವ, ಲಾಲಾರಸ ಅಂತ ಹೇಳ್ತೀವಿ. ಆ ಲಾಲಾರಸ ಸಹಾಯದಿಂದ ನಮಗೆ ತಿಂದಂತದ ನಾವು ಜೀರ್ಣ ಮಾಡಕ್ಕೆ ಅಥವಾ ಅಗಿಯೋಕೆ, ಮೃದುವಾಗಿ ಕನ್ವರ್ಟ್ ಮಾಡಕ್ಕೆ ಅಥವಾ ಸ್ವಾಲೋ ಅಂತ ಹೇಳ್ತೀವಿ. ಅದು ಬೋಲಸ್ ಅಂತ ಕನ್ವರ್ಟ್ ಆಗ್ತದಲ್ಲ, ಕಾರಣ ಏನಪ್ಪಾ ಅಂದ್ರೆ ಸಲೈವರಿ ಗ್ಲ್ಯಾಂಡ್ಸ್, ಸಲೈವ ಕಾರಣ ಆಗಿರ್ತದೆ. ಓಕೆ, ಎಸ್. ಹಾಗಾದ್ರೆ ಇವ ಎಂಜೈಮ್ಗಳಿಗೆ ಏನಂತ ಕರೀತಾರೆ? ಎಂಜೈಮ್ಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಕೆಟಲಿಸ್ಟ್ ಅಂತ ಕರೀತಾರ. ಕೆಟಲಿಸ್ಟ್. ಕೆಟಲಿಸ್ಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಏನೋ ಒಂದು ಕ್ರಿಯೆ ನಡೀತಾ ಇದೆ. ಓಕೆ, ಕ್ರಿಯೆ ನಡೀತಾ ಇದೆ. CH4 ಮೀಥೇನ್ ಪ್ಲಸ್ ಆಕ್ಸಿಡೇಷನ್ O2 ಅಂದಾಗ CO2 ಇರ್ತದ, ಪ್ಲಸ್ 2H2O ಅಂತಂದಾಗ ಇಲ್ಲಿ 2 ಅಂತ ಹಾಕಿದ್ರೆ ಎಷ್ಟಾಗ್ತದ? 4 ಆಯ್ತು, ಹೌದಾ? ಪ್ಲಸ್ 2H2O ನೋಡಿ, CO2 C ಆಯ್ತು, ಬ್ಯಾಲೆನ್ಸ್ ಆಯ್ತು. ಎಷ್ಟು ಆಕ್ಸಿಜನ್ ಅದಾವ? 2 + 2 4, 4 ಅದಾವ. ಇಲ್ಲಿ ಎಷ್ಟು H ಅದಾವ? 4 ಅದಾವ. ಹಾಗಾರ ಇಲ್ಲಿ ಏನೋ ಒಂದು ಆಗ್ಬೇಕಲ್ಲ, ಆಕ್ಸಿಡೇಷನ್ ಆಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಇಲ್ಲಿ ಸನ್ಲೈಟ್ ಅಂತ ತಿಳ್ಕೊಳ್ರಿ. ಸನ್ಲೈಟ್. ಈ ಸನ್ಲೈಟ್ ಅನ್ನೋದು ಏನು? ಕಾರಣ, ನಡುವೆ ಬೇಕಾದಂತ ಒಂದು ಮಧ್ಯಂತಿಕೆ ಒಂದು ವಹಿಸ್ತಕ್ಕಂಥದ್ದು ಒಂದು ಕಾರಣ, ಏನೋ ಒಂದು ವಸ್ತು ಆಯ್ತು. ಸೊ ಇಂದಾಕ ನಾವೇನಂತ ಕರಿತೀವಿ? ಕೆಟಲಿಸ್ಟ್ ಅಂತ ಕರಿತೀವಿ. ಈ ಎಂಜೈಮ್ಗಳಂತ ಏನಪ್ಪಾ ಅಂದ್ರೆ ಕೆಮಿಕಲ್ ಕೆಟಲಿಸ್ಟ್ಗಳು. ಏನಾರ ಒಂದು ಆಗ್ಬೇಕಾರ ಅದ್ರ ಸಹಾಯದಿಂದ ಆಗ್ತಿರ್ತವೆ. ಓಕೆ, ಹಾಗಾಗಿ ಅವಾಗ ಕೆಟಲಿಸ್ಟ್ಗಳು ಅಂತ ಕರಿತಾ ಇರ್ತಾರ. ಇದು ಆಕ್ಸಿಡೇಷನ್ ಆಫ್ ಮೀಥೇನ್. CH4 + 2O2 ವಿಲ್ ಗಿವ್ ಯು CO2 + 2H2O. ಹೌದಾ? ಈ ರೀತಿ ನಿಮಗೆ ಕೊಡ್ತದ, ನೆನಪಿಟ್ಕೋಬಹುದು. ಓಕೆನಾ? ಸೊ ನೆಕ್ಸ್ಟ್, ಇವು ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಗಳು ಕೇಳಬಹುದು. ಅಂದ್ರೆ ಏನ ಬ್ಯಾಲೆನ್ಸ್ ಇದೆನಾ ಇಲ್ವಾ ಅಂತ. ಓಕೆ, 10th ಲೆವೆಲ್ ಕೂಡ ಬರ್ತಾವ. ಎಸ್. ಸೊ ವಾಟ್ ಈಸ್ ದ ಪ್ರೈಮರಿ ಗ್ಯಾಸ್ ಫೌಂಡ್ ಇನ್ ಅರ್ತ್ ಅಟ್ಮಾಸ್ಫಿಯರ್? ಭೂಮಿಯಲ್ಲಿ ಅಂದ್ರೆ ನಮ್ಮ ಭೂಮಿ ಮೇಲೆ ಕಂಡು ಬರ್ತಕ್ಕಂತಹ ಒಂದು ಪ್ರಥಮವಾಗಿ ಕಂಡು ಬರ್ತಕ್ಕಂತಹ ಒಂದು ಅನಿಲ ಯಾವುದು ಅಂತ ಕೇಳ್ತಾರ. ನೋಡಿ, ಅನಿಲ ಏನ್ ಬಹಳ ಡಿಫ್ರೆನ್ಸ್ ಏನಿಲ್ಲ, ನೈಟ್ರೋಜನ್ ಆಗಿರ್ತದ. ನೈಟ್ರೋಜನ್ ಅಂದ್ರೆ ನಾವು ಸಾರಜನಕ ಅಂತ ಹೇಳ್ತೀವಿ. ಸಾರಜನಕ ಎಷ್ಟು ಪರ್ಸೆಂಟ್ ಕಂಡು ಬರ್ತದೆ ರೀ? 78% ಕಂಡು ಬರ್ತದೆ. 78% ಇದು ಕಂಡು ಬರ್ತದ. 21% ನಮಗೆ ಇದು ಎನ್ ಕಂಡು ಬಂದ್ರೆ 21% O2 ಕಂಡು ಬರ್ತದ. ಆಮೇಲೆ 0.03% ಏನಪ್ಪಾ ಅಂತಂದ್ರೆ ಸಾರಿ 0.3% ಏನಪ್ಪಾ ಅಂದ್ರೆ ನಮಗೆ ಕಾರ್ಬನ್ ಕಂಡು ಬರ್ತದ. ಕಾರ್ಬನ್ ಡೈಆಕ್ಸೈಡ್ ಕಂಡು ಬರ್ತದೆ. ಓಕೆ, ಆಮೇಲೆ ಇನ್ನುಳಿದ ಪರ್ಸೆಂಟ್ ಏನಪ್ಪಾ ಅಂದ್ರೆ ಅದರ್ ಗ್ಯಾಸಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅದರ್ ಗ್ಯಾಸಸ್. ನೋಡಿ, ನಮ್ಮ ಭೂಮಿ ಮೇಲೆ ನೈಟ್ರೋಜನ್ ಎಷ್ಟು ಪರ್ಸೆಂಟ್ ಇದೆ, ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಇದೆ, ಕಾರ್ಬನ್ ಎಷ್ಟು ಪರ್ಸೆಂಟ್ ಇದ್ರೂ ಕೂಡ ಇದರ ಕ್ವಾಂಟಿಟಿ ಕಡಿಮೆ ಇದ್ರೂ ಕೂಡ ಏನ್ ಮಾಡ್ತದೆ? ಅಷ್ಟೊಂದು ಎಫೆಕ್ಟ್ ಮಾಡ್ತಾ ಇರ್ತದೆ ನಮಗೆ ಭೂಮಿ ಮೇಲೆ. ಹೌದಾ? ಹಾಗಾದ್ರೆ ನೈಟ್ರೋಜನ್ ಅತಿ ಹೆಚ್ಚಾಗಿ ಕಂಡು ಬರ್ತದ. ಆದ್ರೆ ನೈಟ್ರೋಜನ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಪ್ಲಾಂಟ್ಸ್ ಯೂಸ್ ಮಾಡ್ತಾವ. ಯಾವ ಪ್ಲಾಂಟ್ಸ್ ಯೂಸ್ ಮಾಡ್ತಾವ? ಏನಾಗಿ ಯೂಸ್ ಮಾಡ್ತಾವ? ನೈಟ್ರೈಟ್ ಆಗಿ ಯೂಸ್ ಮಾಡ್ತಾವ. NO3. ಓಕೆ, ನೈಟ್ರೈಟ್ ಆಗಿ ಯೂಸ್ ಮಾಡ್ತಿರ್ತವೆ. ಯಾವಾಗ ಸಿಡಿಲು ಬಡಿತಿರ್ತದಲ್ಲ ಅವಾಗ. ಮಳೆಗಾಲದಲ್ಲಿ ಜಾಸ್ತಿಯಾಗಿ ಸಸ್ಯಗಳು ಚೆನ್ನಾಗಿ ಬೆಳಿತಾವ, ಇಳುವರಿ ಚೆನ್ನಾಗಿ ಬರ್ತದಪ್ಪ ಅಂತಂದ್ರೆ ಏನಪ್ಪಾ ಅಂದ್ರೆ ಅದಕ್ಕೆ ಕಾರಣ ನೈಟ್ರೋಜನ್ ಕಾರಣ ಆಗ್ತದ. ಅದು ನೈಟ್ರೈಟ್ ಆಗಿ ಕನ್ವರ್ಟ್ ಆಗಿ ಭೂಮಿ ಮೇಲೆ ಬಿದ್ದಾಗ ಏನಾಗ್ತದ ಅಂದ್ರೆ ಅದು ಯೂರಿಯಾ ಕೊಟ್ಟಂಗ ಆಗ್ತದ, ನ್ಯಾಚುರಲ್ ಆಗಿ ಯೂರಿಯಾ ಕೊಟ್ಟಂಗ ಆಗ್ತದ. ಓಕೆ, ಹಾಗಾದ್ರ ನೈಟ್ರೋಜನ್ ಸೈಕಲ್ ಅನ್ನು ನೋಡಿದೀವಿ. ಏನಪ್ಪಾ ಅಂದ್ರೆ ಭೂಮಿಲಿ ನಾನು ಇನ್ನು ಇದು ಕೂಡ ಹೇಳ್ತೀನಿ. ನೈಟ್ರೋಜನ್ ಮಣ್ಣಿನಲ್ಲಿ ಸಾರಜನಕವನ್ನು ಹಾಕೋದು ಯಾವ್ದಪ್ಪ ಅಂತಂದ್ರೆ ರೈಸೋಬಿಯಂ ಅಂತ ಹೇಳ್ತೀವಿ. ರೈಸೋಬಿಯಂ ಬ್ಯಾಕ್ಟೀರಿಯಾ ನೈಟ್ರೋಜನ್ ಅನ್ನ ಭೂಮಿಲಿ ಫಿಕ್ಸ್ ಮಾಡ್ತದ, ಅಂದ್ರೆ ಮಣ್ಣಲ್ಲಿ ಹಾಕ್ತದ. ಆ ಮಣ್ಣಲ್ಲಿ ಈ ಬ್ಯಾಕ್ಟೀರಿಯಾಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದು ಶೇಂಗಾ ಹಾಕಿದ್ರೆ ತಿಳ್ಕೊಟ್ರಿ. ಇದು ಏನಪ್ಪಾ ಅಂದ್ರೆ ಶೇಂಗಾ ಬೆಳೆ ಇದೆ. ಸೊ ಅದಕ್ಕೆ ರೂಟ್ಸ್ ಇರ್ತಾವ, ಈ ರೀತಿ ಬೇರ್ ಇರ್ತಾವ. ಆ ಬೇರ್ಗಳಿಗೆ ಗಂಟುಗಳು ಇರ್ತಾವ ನೋಡ್ರಿ. ಆ ಗಂಟುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ. ರೂಟ್ ನೊಡ್ಯೂಲ್ಸ್ ಅಂತ ಕರೀತಾರ. ಅವಕ್ಕೆ ಏನಂತ ಕರೀತಾರ? ರೂಟ್ ನೋಡ್ಯೂಲ್ಸ್ ಅಂತ ಕರೀತಾರೆ. ಆ ರೂಟ್ ನೋಡ್ಯೂಲ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ತದ. ಹಾಗಾದ್ರೆ ಎಕ್ಸಿಸ್ಟ್ ಮಾಡ್ತಕ್ಕಂಥದ್ದು ರೈಸೋಬಿಯಂ ಬ್ಯಾಕ್ಟೀರಿಯಾ ಆಗಿರ್ಬೋದು. ಅದ್ರ ಜೊತೆಗೆ
ಇನ್ನೂ ಕೂಡ ಬರ್ತಕ್ಕಂಥವು ಶೈವಲಗಳು ಅಂತ ಹೇಳ್ತೀವಿ. ಬ್ಲೂ ಗ್ರೀನ್ ಗ್ರೀನ್ ಅಲ್ಗೆ, ಬ್ಲೂ ಗ್ರೀನ್ ಅಲ್ಗೆ, ಹಸಿರು ಮತ್ತು ಆ, ನೀಲಿ ಶೈವಲಗಳು ಅಥವಾ ಅಲ್ಗೆಗಳು ಅಂತ ಹೇಳ್ತೀವಿ. ಇವು ಕಂಡು ಬರ್ತವೆ. ಇವು ಸಹಾಯದಿಂದ ಸಾರಜನಕದ ಒಂದು ಮಣ್ಣಿನಲ್ಲಿ ಉಗಿದಿಡುವಂತ ಒಂದು ಕೆಲಸ ಕೂಡ ಆಗ್ತದ. ಅದ್ರ ಜೊತೆಗೆ ಪ್ರಾಣಿಗಳು ಏನ ನಾವು ತಿಂದಿರ್ತೀವಿ, ಆಹಾರವನ್ನು ನಾವು ತಿಂದಿರ್ತೀವಿ, ನಮ್ಮ ಒಂದು ನಾವು ಮರಣದ ನಂತರ ಏನಾಗ್ತಾವಪ್ಪ ಅಂತಂದ್ರೆ ನಮ್ಮಿಂದ ವಿಘಟಕಗಳು ಬರ್ತಾವ. ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಏನು ಡಿಕಂಪೋಸರ್ಸ್ ಅಂತ ಹೇಳ್ತೀವಿ. ಅವು ಡಿಕಂಪೋಸ್ ಮಾಡಿದ್ಮೇಲೆ ಏನಾಗ್ತದಪ್ಪ ಅಂತಂದ್ರೆ ನಮ್ಮಿಂದ ಗ್ಯಾಸ್ ರಿಲೀಸ್ ಆಗ್ತದ. ಸೊ ಅದು ಮತ್ತೆ ಹೋಗ್ತದ, ಅಟ್ಮಾಸ್ಫಿಯರ್ ಹೋಗ್ತದ, ಅಂದ್ರೆ ವಾತಾವರಣದಲ್ಲಿ ಸೇರ್ಕೊಳ್ತದ. ಆ ವಾತಾವರಣ ಮತ್ತೆ ಎಲ್ಲಿ ಬರ್ತದ, ಭೂಮಿ ಬರ್ತದ. ಈ ರೀತಿ ಆ ವಾತಾವರಣ ವಾತಾವರಣದಿಂದ ಎಲ್ಲಿ ಬಂತಪ್ಪ ಅಂದ್ರೆ ಸಸ್ಯಗಳು ತಗೊಂಡು ಈ ಸಸ್ಯಗಳಿಂದ ಏನಪ್ಪಾ ಅಂದ್ರೆ ಪ್ರಾಣಿಗಳು ತಗೊಂಡು ಪ್ರಾಣಿಗಳಿಗೆ ಮತ್ತೆ ಹೋಗ್ತಪ್ಪ ಅಂದ್ರೆ ವಾಯುಮಂಡಲಕ್ಕೆ ಹೋಗ್ತದ. ಈ ರೀತಿ ಆದಂತಹ ಒಂದು ಸೈಕಲ್ ನಡೀತದ, ಚಕ್ರ. ಓಕೆ, ಹೀಗೆ ನೈಟ್ರೋಜನ್ ಸೈಕಲ್ ಪರಿವರ್ತನೆ ಒಂದು ಕ್ರಿಯೇಟ್ ಆಗಿರ್ತದ. ಇಷ್ಟು ತಿಳ್ಕೊಂಡ್ರಿ ಅಂತ ನಾನು ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಪ್ರೊಸೆಸ್ ಟರ್ನ್ಸ್ ದ ಮಿಲ್ಕ್ ಇಂಟು ಅ ಕರ್ಡ್. ನೋಡಿ, ಹಾಲನ್ನ ಮೊಸರನ್ನಾಗಿರುವಂತ ಆಗಿಸುವಂತ ಒಂದು ಕಾರ್ಯಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಫರ್ಮೆಂಟೇಶನ್ ಅಂತ. ಸಾರಿ, ನಾನು ಆನ್ಸರ್ ಕೊಟ್ಬಿಟ್ಟಿದ್ದೀನಿ. ಓಕೆ, ಫರ್ಮೆಂಟೇಶನ್ ಅಂತ ಕರಿತೀವಿ. ಯಾಕೆ ಫರ್ಮೆಂಟೇಶನ್? ಪ್ಯಾಸ್ಚರೈಸೇಷನ್ ಅಂತ ಕೂಡ ಕರೀತಾರೆ ಇದಕ್ಕೆ. ಲೂಯಿಸ್ ಪ್ಯಾಸ್ಚರ್ ಅದನ್ನ ಕಂಡಿಡಿದಾನ. ಯಾವುದು? ಲೂಯಿಸ್ ಪ್ಯಾಸ್ಚರ್. ಲೂಯಿಸ್ ಪ್ಯಾಸ್ಚರ್ ಇದನ್ನ ಕಂಡುಹಿಡಿತಾನ. ಇದಕ್ಕೆ ಪ್ಯಾಸ್ಚರೈಸೇಷನ್ ಕೂಡ ಅಂತ ಕರೀತಾರೆ. ಏನು ಫರ್ಮೆಂಟೇಶನ್ ಅಂದ್ರೆ ಪ್ಯಾಸ್ಚರೈಸೇಷನ್ ಇದೆ ಅಂದ್ರೆ ಒಂದು ಮಟ್ಟಕ್ಕೆ ಹಾಲನ್ನ ಬಿಸಿ ಮಾಡೋದು, ಸಡನ್ ಆಗಿ ಅದನ್ನ ತಂಪು ಮಾಡೋದು ಅಂತ ಕಾರ್ಯಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಫರ್ಮೆಂಟೇಶನ್ ಅಥವಾ ಪ್ಯಾಸ್ಚರೈಸೇಷನ್ ಅಂತ ಕರೀತಾರೆ. ನೀವು ಗೊತ್ತು, ನೀವು ಹೆಪ್ಪ ಹಾಕ್ಬೇಕಂದ್ರೆ ಮೊಸರನ್ನ ಮಾಡ್ಬೇಕಂದ್ರೆ ಹಾಲನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲು ಹೀಟ್ ಮಾಡ್ತಾರೆ. ಹೀಟ್ ಮಾಡ್ತಾರೆ ಯಾವ್ದನ್ನ? ಮಿಲ್ಕ್ ಅನ್ನ. ಓಕೆ, ಮಿಲ್ಕ್ ಅನ್ನ ಹೀಟ್ ಮಾಡ್ತಾರ. ಈ ಮಿಲ್ಕ್ ಹೀಟ್ ಆದ ನಂತರ ಏನ್ ಮಾಡ್ತಾರಪ್ಪ ಅದ್ರಲ್ಲಿ ಸ್ವಲ್ಪ ಮೊಸರನ್ನ ಬಿಡ್ತಾರೆ. ಆ ಮೊಸರು ಬಿಡೋದಂದ್ರೆ ಏನು? ಮೊಸರಿನಲ್ಲಿ, ಕರ್ಡ್ ಅಲ್ಲಿ ಏನಿರ್ತದಪ್ಪ ಅಂದ್ರೆ ಲ್ಯಾಕ್ಟೋ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರ್ತದ. ಬ್ಯಾಕ್ಟೀರಿಯಾ ಮೊಸರಲ್ಲಿ ಕಂಡು ಬರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವ್ದಪ್ಪ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್. ಈ ಲ್ಯಾಕ್ಟೋಬ್ಯಾಸಿಲಸ್ ಕೂಡ ಹೌದು. ಆಮೇಲೆ ಮೊಸರಿನಲ್ಲಿ ಕಂಡು ಬರ್ತಕ್ಕಂಥ ಆಸಿಡ್ ಯಾವ್ದು ನೋಡ್ರಿ? ಆಸಿಡ್ ಯಾವ್ದಪ್ಪ ಅಂತಂದ್ರೆ ಲ್ಯಾಕ್ಟಿಕ್ ಆಸಿಡ್ ಆಗಿರ್ತದ. ಹಾಗಾದ್ರೆ ಈ ಲ್ಯಾಕ್ಟಿಕ್ ಆಸಿಡ್ ಅನ್ನ ನಾವು ಇನ್ನೂ ಒಂದು ಕೂಡ ನಾವು ಒಂದು ಕ್ರಿಯೆಯಲ್ಲಿ ನೋಡ್ಕೊಂಡಿವಿ. ಎಲ್ಲಪ್ಪ ಅಂತಂದ್ರೆ ಅರೋಬಿಕ್ ರೆಸ್ಪಿರೇಷನ್ ಮತ್ತೆ ಅನಾರೋಬಿಕ್ ರೆಸ್ಪಿರೇಷನ್ ಆಗಿರ್ತದ. ಓಕೆ, ಮೈಟೋಕಾಂಡ್ರಿಯಾದಲ್ಲಿ ಇದು ಏನೋ ನಾವು ನೋಡ್ಕೊಂಡಿದೀವಲ್ಲ. ಬಟ್ ಈಗ ನಮ್ಮ ದೇಹದಲ್ಲಿ O2 ಕೊರತೆ ಆದಾಗ, ಆಕ್ಸಿಜನ್ ಕೊರತೆ ಉಂಟಾಗ್ತದಲ್ಲ, ಆಕ್ಸಿಜನ್ ಕೊರತೆ ಉಂಟಾಗಿ ನಮಗೆ ಏನಾಗ್ತದ? ಸ್ನಾಯು ಸೆಳೆತ ಉಂಟಾಗ್ತದ. ಸ್ನಾಯು ಸೆಳೆತ ಆಗಿರ್ತದ. ಮಸಲ್ ಕ್ರ್ಯಾಂಪ್ ಆಗ್ತದ ಅಥವಾ ಮಸಲ್ ಕ್ಯಾಚ್ ಅಂತ ಹೇಳ್ತೀವಿ. ಆ ಮಸಲ್ ಕ್ಯಾಚ್ ಆದಾಗ ಬಿಡುಗಡೆ ಆಗತಕ್ಕಂಥ ಆಸಿಡ್ ಯಾವುದು ಅಂತ ಕೇಳ್ತಾನ. ಸ್ನಾಯು ಸೆಳೆತದ ಸಮಯದಲ್ಲಿ ಬಿಡುಗಡೆ ಆಗುವಂತ ಆಮ್ಲ ಯಾವುದು ಅಂತ ಕೇಳಿದಾಗ ಅದು ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳ್ತೀವಿ. ಯಾವುದು? ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟಿಕ್ ಆಸಿಡ್. ಅರ್ಥ ಆಯ್ತಾ? ಇಷ್ಟ ಆಗಿರ್ತದ. ಓಕೆ, ಮೊದಲ ಬಗ್ಗೆ ಗೊತ್ತಾಯ್ತು ಅನ್ಕೊಳ್ತೀನಿ. ಲ್ಯಾಕ್ಟೋಬ್ಯಾಸಿಲಸ್, ಲ್ಯಾಕ್ಟಿಕ್ ಆಸಿಡ್ ಇರ್ತದ. ಸ್ನಾಯು ಸೆಳೆತ ಉಂಟಾದಾಗ ಬಿಡುಗಡೆ ಆಗ್ತಕ್ಕಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಓಕೆ, O2 ಕೊರತೆ ಇರ್ತದ. O2 ಅನ್ನ ಸಾಗಾಣಿಕೆ ಮಾಡೋದು ಯಾವ್ದಪ್ಪ ಅಂತಂದ್ರೆ HB ಅಂತ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ಹೆಮೋಗ್ಲೋಬಿನ್ ಅಂತ ಹೇಳ್ತೀವಿ. ಹೆಮೋಗ್ಲೋಬಿನ್ ಏನಪ್ಪಾ ಅಂದ್ರೆ ಇದು ಸಾಗಾಣಿಕೆ ಮಾಡ್ತದ. ಹಾಗಾದ್ರೆ ಇದು ಹೆಮೋಗ್ಲೋಬಿನ್ ಏನಪ್ಪಾ ಅಂತಂದ್ರೆ ಕೆಂಪು ವರ್ಣಕ. ಇದರ ಸಹಾಯದಿಂದ ಅಂದ್ರೆ ರೆಡ್ ಪಿಗ್ಮೆಂಟ್ ಅಂತ ಹೇಳ್ತೀವಿ. ರೆಡ್ ಪಿಗ್ಮೆಂಟ್ ಇದರ ಕಾರಣದಿಂದಾನೇ ನಮ್ದು ಬ್ಲಡ್ ಏನಾಗಿರ್ತದಪ್ಪ ಅಂದ್ರೆ ರೆಡ್ ಆಗಿರ್ತದ. ಬ್ಲಡ್ ರೆಡ್ ಆಗೋ ಕಾರಣ ಏನಪ್ಪಾ ಅಂದ್ರೆ HB, ಹಿಮೋಗ್ಲೋಬಿನ್ ರೇಷಿಯೋ ಎಷ್ಟಿರಬೇಕು ಅಂದ್ರೆ 10.6 ಗಿಂತ ಜಾಸ್ತಿ ಇರಬೇಕು. ಅದಕ್ಕಿಂತ ಕಡಿಮೆ ಏನಪ್ಪಾ ಅಂದ್ರೆ ನಿಮ್ಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ನಿಮಗೆ ಉಸಿರಾಟದಲ್ಲಿ ಒಂದು ಗಾಳಿ ಕೊರತೆ ಆದಂಗೆ ಅನಿಸ್ತದೆ. ಜಾಸ್ತಿ ಕೆಲಸ ಮಾಡೋಕ್ಕಾಗಂಗಿಲ್ಲ, ಆಯಾಸ ಆಗ್ತಿರ್ತದ. ಓಕೆ, ಸೊ ಇದು ಪ್ರಾಬ್ಲಮ್ಸ್ ಲಕ್ಷಣಗಳನ್ನ ನಾವು ಕಾಣ್ತೀವಿ. ಇದು ಜಾಸ್ತಿ ಆಗ್ಬೇಕಾದ್ರೆ ಏನ್ ತಿನ್ಬೇಕಪ್ಪ ಅಂದ್ರೆ ಕರಿಬೇವು. ಏನ್ ತಿನ್ಬೇಕು? ಕರಿಬೇವನ್ನ ನೀವು ತಿನ್ರಿ. ಕರಿಬೇವು ತಿನ್ರಿ. ಬೀಟ್ರೂಟ್ ಅನ್ನ ತಿನ್ರಿ. ಏನೋ ಬೆಟ್ರೂಟ್ ಅಂತ ಕರಿತಾರೆ ನೋಡ್ರಿ. ಬೆಟ್ರೂಟ್ ನಾವು ಇಂಗ್ಲಿಷ್ ಅಲ್ಲಿ ಬೀಟ್ರೂಟ್ ಅಂತ ಕರಿತೀವಿ. ಓಕೆ, ಹೌದಾ? ನಾವು ಅಂದ್ರೆ ಕೂಡ ನೀವು ಕೂಡ ಹಾಗೆ ಕರಿತೀರಿ, ಡಿಫ್ರೆನ್ಸ್ ಏನಿಲ್ಲ. ಓಕೆ, ಬೆಟ್ರೂಟ್. ಓಕೆ, ಇದನ್ನ ತಿಂದ್ರೆ ನಮಗೆ ಬ್ಲಡ್ ಜಾಸ್ತಿ ಆಗ್ತದ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದ, ಐರನ್ ಬೇಕು ನಮಗೆ. ಕರಿಬೇವು ತಿಂದ್ರೆ ನಮಗೆ ಐರನ್ ಕಂಟೆಂಟ್ ಜಾಸ್ತಿ ಸಿಗ್ತದ. ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಬೇಕಾದ್ರೆ ನಮಗೆ ಯಾವ ಬೇಕಪ್ಪ ಅಂದ್ರೆ ಐರನ್ ಬೇಕು. ಏನ್ ಬೇಕು? Fe ಬೇಕಾಗ್ತದ. ತಿಳಿತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್, ವಾಟ್ ಇಸ್ ದ ಮೇನ್ ಕಂಪೋನೆಂಟ್ ಆಫ್ LPG, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಓಕೆನಾ? ಒಂದ್ ನಿಮಿಷ.
ಎಸ್. ವಾಟ್ ಈಸ್ ದ ಮೇನ್ ಕಂಪೋನೆಂಟ್ ಆಫ್ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಎಲ್ ಪಿ ಜಿ ಕಂಡು ಬರ್ತಕ್ಕಂಥ ಮೇನ್ ಕಂಪೋನೆಂಟ್ ಗ್ಯಾಸ್ ಯಾವುದು ಬರ್ತದೆ ರೀ? ಮೀಥೇನ್ ಅಂತ ನಾವು ಹೇಳ್ತೀವಿ, ಹೌದಾ? ಸಾರಿ ಮೀಥೇನ್ ಅಂತ ಬರ್ತದೆ, ಸಾರಿ ಬ್ಯೂಟೇನ್. ನಾನು ಇಲ್ಲಿ ಗೋಬರ್ ಗ್ಯಾಸ್ ಅಂತ ತಗೊಂಡೆ. ಓಕೆ, ಬ್ಯೂಟೇನ್ ಮತ್ತು ಪ್ರೋಪೇನ್ ಅಂತ ಬರ್ತಾವ. ಈ ಫಾರ್ಮುಲಾಗಳಿಗೆ ಕೇಳ್ಬೋದು. ಬ್ಯೂಟೇನ್ ಫಾರ್ಮುಲಾ ಕೇಳ್ಬೋದು. ಸಿ 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 1 2 3 4 ಅಂತ ಬರೆದ್ರೆ ಅವಕ್ಕೆ ನಾವು ಬ್ಯೂಟೇನ್ ಅಂತ ಕರಿತೀವಿ. ಅದಕ್ಕೆ ಎಚ್ ಅನ್ನ ಕೊಡ್ಬೇಕಾಗುತ್ತದ. ಆ ಎಚ್ ಎಷ್ಟಿರ್ತಾವಪ್ಪ ಅಂತಂದ್ರೆ C4H10 ಇರ್ತಾವ. ಇಲ್ಲಿ 8 ಆದ್ರೆ ಇಲ್ಲೊಂದು ಇರ್ತದ. ಓಕೆ, ಹಾಗಾರ C4H10 ಅನ್ನೋದು ಏನಪ್ಪಾ ಅಂದ್ರೆ ಬ್ಯೂಟೇನ್ ಆಯ್ತು. ಇನ್ನ ಪ್ರೋಪೇನ 3 ಇರ್ತಾವ್ರಿ. 1 2 3 ಆಗಿರ್ತಾವ. H C3H8 ಓಕೆ, ಇದು ಪ್ರೊಪೇನ್ ಅಂತ ಹೇಳ್ತೀವಿ, ಹೌದಾ? ಇದು ಸ್ಟ್ರಕ್ಚರ್ಗಳನ್ನು ಕೇಳಬಹುದು. ಓಕೆ, ಸೊ ಪ್ರೊಪೇನ್ ಮತ್ತೆ ಬ್ಯೂಟೇನ್ಗಳು ಕಂಡು ಬರ್ತಾವ. ಓಕೆ, ಎಲ್ ಪಿ ಜಿಲಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಓಕೆ, ಇನ್ನೊಂದು ನಾನು ಅದನ್ನ ಹೇಳಕ್ ಹೋದೆ, ಏನಪ್ಪಾ ಅಂದ್ರೆ ಬಯೋಗ್ಯಾಸ್. ಅದು ಎಲ್ ಪಿ ಜಿ ಅಲ್ಲ, ಬಯೋಗ್ಯಾಸ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಕಂಪೋನೆಂಟ್ ಯಾವ್ದು ಅಂದ್ರೆ CH4. ಏನಪ್ಪಾ ಅಂದ್ರೆ ಇದಕ್ಕ ಮೀಥೇನ್ ಅಂತ ಕರೀತಾರ. ತಿಳಿತಾ? ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಕಂಡು ಬರ್ತಕ್ಕಂಥ ಒಂದು ಅನಿಲಗಳು. ಆಮೇಲೆ ನೆಕ್ಸ್ಟ್ ನೋಡಿ, ವಿಚ್ ವಿಟಮಿನ್ ಇಸ್ ನೋನ್ ಆಸ್ ಅಸ್ಕಾರ್ಬಿಕ್ ಆಸಿಡ್ ಅಂತ. ಯಾವ ವಿಟಮಿನ್ ಅನ್ನು ನಾವು ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ? ಹಾಗಾದ್ರೆ ವಿಟಮಿನ್ ಅನ್ನೋದು ಸಿ ಆಗಿರ್ತದ. ವಿಟಮಿನ್ ಸಿ ಅನ್ನು ನಾವು ಅಸ್ಕಾರ್ಬಿಕ್ ಅಂತ ಕರಿತೀವಿ. ವಿಟಮಿನ್ ಸಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಹುಳಿಯಾಗಿರುವಂತಹ ಹುಳಿಯಾದ ಹಣ್ಣುಗಳಲ್ಲಿ ಅಥವಾ ಪದಾರ್ಥಗಳಲ್ಲಿ ಪದಾರ್ಥಗಳಲ್ಲಿ ಹುಳಿಯಾದ ಹಣ್ಣುಗಳಲ್ಲಿ ಅಥವಾ ಪದಾರ್ಥಗಳಲ್ಲಿ ನೀವು ಹುಳಿಯಾದದ್ದು ಏನೋ ತಿಂದ್ರು ಕೂಡ ನಮಗೆ ಏನ್ ಕಂಡು ಬರ್ತದೆ? ವಿಟಮಿನ್ ಸಿ. ಓಕೆ, ಕಂಡು ಬರ್ತದೆ. ವಿಟಮಿನ್ ಸಿ ಕೊರತೆಯಿಂದ ನಮಗೆ ಏನ್ ಕಂಡು ಬರ್ತದೆ ರೀ? ಸ್ಕರ್ವಿ ಡಿಸೀಸ್, ರೋಗವನ್ನು ಕಂಡು ಬರ್ತದ. ಸ್ಕರ್ವಿ ರೋಗ ಕಂಡು ಬರ್ತದ. ಸ್ಕರ್ವಿಯನ್ನು ನಿವಾರಣೆ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು? ವಿಟಮಿನ್ ಸಿ ಬೇಕು. ಹಾಗಾದ್ರೆ ವಿಟಮಿನ್ ಎ ಇಂದ ಏನ್ ಬರ್ತದೆ? ಈರುಳು ಗುರುಡುತನ. ಏನ್ ಕಂಡು ಬರ್ತಪ್ಪ ಅಂದ್ರೆ ಈರುಳು ಗುರುಡುತನ ಕಂಡು ಬರ್ತದ. ಅಂದ್ರೆ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾದ್ರೆ ನಮಗೆ ವಿಟಮಿನ್ ಎ ಬೇಕು. ನೈಟ್ ಬ್ಲೈಂಡ್ನೆಸ್ ನ ನಿವಾರಣೆ ಮಾಡ್ಬೇಕಾದ್ರೆ ನಮಗೆ ವಿಟಮಿನ್ ಬೇಕು. ವಿಟಮಿನ್ ಸಿ ಕೂಡ ನಮಗೆ ಬೇಕು. ವಿಟಮಿನ್ ಸಿ ಇದ್ರೆ ನಮಗೆ ಸ್ಕಿನ್ ಚೆನ್ನಾಗಿರ್ತದ. ಓಕೆ, ತಿಳಿತಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲಿವರೆಗೆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದೀನಿ. ಇನ್ನುಳಿದ ಕ್ವಶನ್ಸ್ ಅನ್ನ ನಾನು ಮತ್ತೆ ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಇಲ್ಲಿವರೆಗೆ ಪೇಷನ್ಸ್ಫುಲ್ ಆಗಿ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಓಕೆ, ಎಲ್ಲರೂ ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಓಕೆ, ಆಲ್ ದಿ ಬೆಸ್ಟ್. ಓಕೆನಾ? ಎಲ್ಲರೂ ಕೂಡ ಕ್ಲಿಯರ್ ಮಾಡ್ರಿ TET ಎಕ್ಸಾಮ್ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೆ ಬಾಯ್.